ಕರ್ತನಲ್ಲಿ ಪ್ರಿಯರೇ, ಈಗಾಗಲೇ ನಿಮಗೆ ಈ ದಿನದ ಸತ್ಯವೇದ ಅಧ್ಯಯನ ಕಾರ್ಯಕ್ರಮದ ಭಾಗವಾಗಿ ಆಯ್ದುಕೊಂಡಂತಹ ಅಂಶವನ್ನು ನಿಮಗೆ ತಿಳಿಸಿರುವಂತೆ ಅಸಾಧ್ಯವಾದವುಗಳನ್ನು ನಿರೀಕ್ಷಿಸುವುದು ಎಂಬ ಅಂಶದ ಮೇಲೆ ಈ ದಿನ ನಾವು ವಾಕ್ಯಗಳನ್ನು ಪರಿಶೀಲನೆ ಮಾಡಿ ಆತ್ಮೀಯ ಕ್ಷೇಮಾಭಿವೃದ್ಧಿಯನ್ನು ಹೊಂದುವಂಥ ದಿಕ್ಕಿಗೆ ನಾವು ಸಾಗೋಣ. ಅಸಾಧ್ಯವಾದವುಗಳನ್ನು ನಿರೀಕ್ಷಿಸುವುದು ಅಂತೇಳಿ. ಏನು ಅಸಾಧ್ಯವಾದವುಗಳನ್ನು ನಿರೀಕ್ಷಿಸುವುದು ಅಂತಂದರೆ, ಉದಾಹರಣೆಗೆ ಮನುಷ್ಯರು ಚಂದ್ರಲೋಕದಲ್ಲಿ ವಾಸಿಸಬೇಕು ಅನ್ನುವಂಥ ಒಂದು ನಿರೀಕ್ಷೆ. ಇದು ಸಾಧ್ಯನಾ ಅಂತಂದರೆ ಇದು ಸಾಧ್ಯ ಇಲ್ಲ. ಇದನ್ನು ನಿರೀಕ್ಷಿಸುವುದು ಹೇಗೆ? ನಿರೀಕ್ಷಿಸುವುದಕ್ಕೆ ಯಾವುದೇ ರೀತಿಯಾದಂಥ ಒಂದು ಅವಕಾಶಗಳು ಇಲ್ಲ. ಇತ್ತೀಚೆಗೆ ನಮ್ಮ ದೇಶ ಕೂಡ ಒಂದು ಉಪಗ್ರಹವನ್ನು ಮಂಗಳ ಗ್ರಹದಲ್ಲಿ ಸುರಕ್ಷಿತವಾಗಿ ಲ್ಯಾಂಡ್ ಮಾಡುವಂಥದ್ದು ನಡೀತು. ಆ ಮಂಗಳ ಗ್ರಹದಲ್ಲಿ ಕೂಡ ಜೀವಿಸುವಂಥ ಒಂದು ವಾತಾವರಣವನ್ನು ಏರ್ಪಾಡು ಮಾಡಿಕೊಂಡು ಅಲ್ಲಿರ್ತಕ್ಕಂತಹ ಒಂದು ಸಂಪತ್ತುಗಳನ್ನು ಭೂಮಿಗೆ ರವಾನೆ ಮಾಡಿ ಅಭಿವೃದ್ಧಿಯನ್ನು ಕಾಣಬೇಕು. ಹಾಗೆ ಹೀಗೆ ಮನುಷ್ಯರು ಕೂಡ ಅಲ್ಲಿ ವಾಸ ಮಾಡುವಂಥ ಒಂದು ಎಲ್ಲ ಸಂಶೋಧನೆಗಳು ನಡೀತಾ ಇದ್ದಾವೆ ಅನ್ನುವಂಥ ಒಂದೆಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಯಾವ ಅಂತಂದರೆ ಇವೆಲ್ಲ ಅಸಾಧ್ಯವಾದವುಗಳು ಅಂತೇಳಿ. ಅಸಾಧ್ಯವಾದವುಗಳನ್ನು ನಿರೀಕ್ಷಿಸುವುದು, ಇವುಗಳೆಲ್ಲ ನಿರೀಕ್ಷಿಸುವುದರಲ್ಲಿ ಯಾವುದೇ ಪ್ರಯೋಜನ ಇಲ್ಲ ಅನ್ನುವಂಥದ್ದು. ಯಾವುದು ಸಾಧ್ಯ ಅನ್ನುವಂಥದ್ದನ್ನು ನಾವು ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಬೇಕು. ಯಾವುದು ಸಾಧ್ಯ ಅಂತಂದರೆ, ದೇವರೊಟ್ಟಿಗೆ ಇದ್ದರೆ ಎಲ್ಲನೂ ಸಾಧ್ಯ ಅಂತ ಹೇಳ್ತಾನೆ. ವಿತ್ ಗಾಡ್ ಆಲ್ ಥಿಂಗ್ಸ್ ಆರ್ ಪಾಸಿಬಲ್ ಅಂತ ಹೇಳ್ತಾನೆ. ದೇವರೊಟ್ಟಿಗಿದ್ದರೆ ಎಲ್ಲವೂ ಸಾಧ್ಯ ಅಂತೇಳಿ. ಹಾಗಾಗಿ ದೇವರೊಟ್ಟಿಗೆ ನಾವಿದ್ದಾಗ ದೇವರು ಏನೆಲ್ಲ ಸಾಧ್ಯಗಳು ಇದ್ದಾವೆ ಅಂತ ಹೇಳ್ತಾ ಇದ್ದಾನೋ ಅವುಗಳಲ್ಲೇ ನಮ್ಮ ನಿರೀಕ್ಷೆಯನ್ನು ಇಟ್ಕೊಂಡು ಅವುಗಳಲ್ಲೇ ನಾವು ಮುಂದುವರಿಬೇಕೆ ವಿನಃ ಅವುಗಳನ್ನು ಹೊರತುಪಡಿಸಿ ಅಸಾಧ್ಯವಾದವುಗಳನ್ನು ನಿರೀಕ್ಷಿಸುವುದು ಒಂದು ನಮ್ಮ ಬುದ್ಧಿಹೀನತೆ ಆಗುತ್ತೆ, ಒಂದು ಬುದ್ಧಿಗೇಡಿತನ ಆಗುತ್ತೆ. ಹಾಗಾಗಿ ದೇವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾನೆ, ಮನುಷ್ಯರ ನಿವಾಸಕ್ಕೆ ಯೋಗ್ಯ ಯಾವುದು ಅಂತಂದರೆ ಈ ಭೂಲೋಕ ಅಂತ ಹೇಳ್ತಾನೆ, ಈ ಭೂಮಿಯನ್ನು ಅಂತೇಳಿ. ಅದನ್ನೇ ನಾವು ಗ್ರಂಥದಲ್ಲಿ ವಿಚಾರಣೆ ಮಾಡುವಾಗ ಯೆಶಾಯನ ಗ್ರಂಥದಲ್ಲಿ ಸಂಗತಿಯನ್ನು ನಾವು ಗಮನಿಸ್ತೇವೆ. ಯೆಶಾಯನ ಗ್ರಂಥ 45ನೇ ಅಧ್ಯಾಯದಲ್ಲಿ 18ನೇ ವಚನದಲ್ಲಿ ಸಂಗತಿಯನ್ನು ನಾವು ಗಮನಿಸಿದರೆ, ಆಕಾಶಮಂಡಲವನ್ನು ಸೃಷ್ಟಿಸಿದ ಯೆಹೋವನ ಮಾತನ್ನು ಕೇಳಿರಿ, ಆತನೇ ದೇವರು, ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು. ಯಾತಕ್ಕೋಸ್ಕರ ರೂಪಿಸಿದ್ದಾನೆ, ಯಾತಕ್ಕೋಸ್ಕರ ನಿರ್ಮಿಸಿದ್ದಾನೆ, ಯಾತಕ್ಕೋಸ್ಕರ ಅದನ್ನು ಸ್ಥಾಪಿಸಿದ್ದಾನೆ ಅಂತಂದರೆ, ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನನಿವಾಸಕ್ಕಾಗಿಯೇ ರೂಪಿಸಿದನು ಅಂತ ಹೇಳ್ತಾನೆ. ಯಾವುದಕ್ಕೋಸ್ಕರ ರೂಪಿಸಿದನೇ ಅಂತಂದರೆ, ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ, ಇದು ಖಾಲಿಯಾಗಿರಬಾರ್ದು, ಇದು ಜನನಿವಾಸಕ್ಕೆ ಯೋಗ್ಯವಾದಂತಹ ಭೂಗೋಳ, ಇದು ಭೂಮಿ. ಮನುಷ್ಯರು ಇಲ್ಲೇ ವಾಸ ಮಾಡಬೇಕು, ಇಲ್ಲೇ ತಮ್ಮ ಜೀವಿತವನ್ನು ರೂಪಿಸ್ಕೊಳ್ಬೇಕು, ಇಲ್ಲೇ ದೈವಿಕ ಚಿಂತನೆಗಳನ್ನು ಮೈಗೂಡಿಸ್ಕೊಳ್ಬೇಕು, ದೈವಿಕ ಆಜ್ಞೆಗಳಿಗೆ ವಿಧೇಯರಾಗಬೇಕು, ಪರಿಶುದ್ಧರಾಗಿ ನೀವು ಬದುಕಬೇಕು. ಇದನ್ನು ಹೊರತುಪಡಿಸಿ ನಿಮಗೆಲ್ಲೂ ಕೂಡ ಬೇರೆ ನಿವಾಸಕ್ಕೆ ಯೋಗ್ಯ ಅಲ್ಲ ಅನ್ನುವಂಥದ್ದನ್ನು ದೇವರು ಡಿಸೈಡ್ ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ವಿತ್ ಗಾಡ್ ಆಲ್ ಥಿಂಗ್ಸ್ ಆರ್ ಪಾಸಿಬಲ್. ದೇವರೊಟ್ಟಿಗೆ ಇದ್ದುಕೊಂಡು ಎಲ್ಲವುಗಳನ್ನು ನಾವು ಸಾಧಿಸ್ಬೋದು, ಅವುಗಳನ್ನು ನಿರೀಕ್ಷಿಸ್ಬೋದು. ಹೊರತುಪಡಿಸಿ ನಮ್ಮ ಊಹೆ, ನಮ್ಮ ಆಲೋಚನೆಗೆ ಅಸಾಧ್ಯವಾದವುಗಳನ್ನು ನಿರೀಕ್ಷಿಸುವುದರಲ್ಲಿ ಯಾವುದೇ ರೀತಿಯಾದಂಥ ಅರ್ಥ ಇಲ್ಲ ಅನ್ನುವಂಥದ್ದು ಗ್ರಂಥ ನಮಗೆ ಸ್ಪಷ್ಟಪಡಿಸ್ತದೆ. ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯ 14ನೇ ವಚನದಲ್ಲಿ ಸಾರಳ ಒಂದು ವಿಷಯದಲ್ಲಿ ದೇವರು ಹೇಳ್ತಕ್ಕಂಥ ಒಂದು ಆತನ ಶಕ್ತಿ ಸಾಮರ್ಥ್ಯದ ಒಂದು ಪಾಸಿಬಿಲಿಟಿ ಅನ್ನು ನಾವು ಗಮನಿಸಿದರೆ, ಯೆಹೋವನಿಗೆ ಅಸಾಧ್ಯವಾದದ್ದು ಏನಾದರೂ ಉಂಟೋ ಅಂತ ಕೇಳ್ತಾನೆ. ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯ 14ನೇ ವಚನದಲ್ಲಿ ಇಲ್ಲಿ ಸಂದರ್ಭ ಏನಂತಂದರೆ, ವೃದ್ಧಾಪ್ಯದಲ್ಲಿ ಮಗ ಹುಟ್ಟುತ್ತಾನೆ ಎಂಬುದಾಗಿ
ದೇವದೂತನ ಮುಖಾಂತರ ದೇವರು ಅಬ್ರಹಾಂ ದಂಪತಿಗಳಿಗೆ ವಾಗ್ದಾನ ಮಾಡುವಂಥ ಒಂದು ಸಂದರ್ಭದಲ್ಲಿ ಆ ಒಂದು ಮಾತಿಗೆ ಸಾರಳು ನಕ್ಕು, ಮುದುಕಿಯಾದ ನಾನು ಮಗುವನ್ನು ಹೆರುವುದಾದೀತೆ ಎಂದು ಹೇಳಿದ್ದೇನು. ಸೊ ಆ ರೀತಿ ಆಕೆ ನಗ್ತಾಳೆ. ಮುದುಕಿಯಾಗಿರ್ತಕ್ಕಂಥ ನಾನು ಮಗು ನೆರಕ್ಕಾಗತ್ತಾ ಅಂತೇಳಕ್ಕೆ ಪ್ರಶ್ನಿಸಿದಾಗ 14ನೇ ವಚನದಲ್ಲಿ ಯೆಹೋವನಿಗೆ ಅಸಾಧ್ಯವಾದದ್ದುಂಟೋ ಅಂತ ಹೇಳ್ತಾನೆ. ಯೆಹೋವನಿಗೆ ಅಸಾಧ್ಯವಾದದ್ದುಂಟಾ ಅಂತಂದರೆ ಆತನ ಶಕ್ತಿ ಸಾಮರ್ಥ್ಯಗಳಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳ್ತಾನೆ. ಇಲ್ಲಿ ಬಹಳ ಮುಖ್ಯವಾಗಿ ಒಂದು ವಿಷಯ ತಿಳ್ಕೊಬೇಕು. ದೇವರಿಗೆ ಅಸಾಧ್ಯವಾದದ್ದು ಇದೆ. ಯಾವುದಂತಂದರೆ ಆತನ ಸ್ವಭಾವಕ್ಕೆ ವಿರುದ್ಧವಾಗಿ, ಆತನು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನನ್ನೂ ಮಾಡಲಾರನು. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತಂದರೆ ಆತನ ಶಕ್ತಿ ಸಾಮರ್ಥ್ಯಗಳಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಆದರೆ ಆತನಿಗೆ ಅಸಾಧ್ಯವಾದದ್ದು ಯಾವುದು ಅಂತಂದರೆ ಆತನು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು ಅಂತೇಳಿ. ಅಂದರೆ ಸುಳ್ಳಾಡುವುದು ಆತನಿಗೆ ಅಸಾಧ್ಯ. ಸುಳ್ಳಾಡೋದು ಆತನ ಕೈಲಾಗಲ್ಲ. ತಾನು ಕೊಟ್ಟ ಮಾತನ್ನು ಹಿಂದಿರುಗಿ ಪಡೆಯುವುದಕ್ಕೆ ಆತನಿಗೆ ಅಸಾಧ್ಯ. ಹಾಗಾಗಿ ಆತನು ಸ್ವಭಾವಗಳಿಗೆ ಅಸಾಧ್ಯವಾದವುಗಳಿದ್ದಾವೆ, ಆದರೆ ಆತನ ಶಕ್ತಿ ಸಾಮರ್ಥ್ಯಗಳಿಗೆ ಅಸಾಧ್ಯವಾದವುಗಳು ಯಾವಿಲ್ಲ. ಸೊ ಅದಕ್ಕೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಕೂಡ ಈ ಭೂಮಿ ಮೇಲೆ ಶರೀರಧಾರಿಯಾಗಿದ್ದಂಥ ಸಂದರ್ಭದಲ್ಲಿ ಈ ಐಶ್ವರ್ಯವಂತರು ದೇವರ ರಾಜ್ಯದಲ್ಲಿ ಅಂದರೆ ಪರಲೋಕ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆ ಸೂಜಿ ಕಣ್ಣಿನಲ್ಲಿ ನುಗ್ಗಿ ಹೋಗುವುದು ಸುಲಭ ಅಂತ ಹೇಳಿದಾಗ, ಹಾಗಾದರೆ ಈ ಮಾತು ಭಾಳ ಕಷ್ಟ ಇದೆ, ಇದು ಯಾರಿಂದ ಆಗುತ್ತೆ ಅಂತೇಳಿ ಜನ ಪ್ರಶ್ನಿಸುವಂಥ ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ಮಾತೇನಪ್ಪ ಅಂತಂದರೆ, ಮತ್ತಾಯನ ಬರೆಸುವಾರ್ತೆ 19ನೇ ಅಧ್ಯಾಯ 23-24ನೇ ವಚನದಲ್ಲಿ, ಆಗ ಯೇಸು ತನ್ನ ಶಿಷ್ಯರನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ, ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ ಅಂತ ಹೇಳ್ತದೆ. ತಿರುಗಿ ಹೇಳುತ್ತೇನೆ ಅಂದನು. ಶಿಷ್ಯರು ಇದನ್ನು ಕೇಳಿ ಅತ್ಯಾಶ್ಚರ್ಯಪಟ್ಟು, ಹೀಗಿದ್ದರೆ ಯಾರಿಗೆ ರಕ್ಷಣೆಯಾದೀತು ಎಂದು ಕೇಳಲು ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರೆ. ಹಾಗಾಗಿ ದೇವರಿಗೆ ಅಸಾಧ್ಯವಾದಂಥವುಗಳು ಯಾವುವೂ ಇಲ್ಲ. ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ದೇವರಿಗೆ ಅಸಾಧ್ಯವಾದವುಗಳು ಇದ್ದಾವೆ. ಯಾವುದಂತಂದರೆ ಆತನು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು. ಇದನ್ನು ನಾವು ತಲೆಯಲ್ಲಿ ಇಟ್ಕೊಳ್ಬೇಕು. ಆತನ ಶಕ್ತಿ ಸಾಮರ್ಥ್ಯಗಳಿಗೆ ಅಸಾಧ್ಯವಾದಂಥವುಗಳು ಯಾವುವೂ ಇಲ್ಲ. ಅದಕ್ಕೆ ರೋಮಾಪುರದವ್ರಿಗೆ ಬರೆದ ಪತ್ರಿಕೆಯಲ್ಲಿಯೂ ಕೂಡ ಅಬ್ರಹಾಮನು ದೇವರ ಒಂದು ಶಕ್ತಿ ಸಾಮರ್ಥ್ಯಗಳ ವಿಷಯದಲ್ಲಿ ಹೇಳ್ತಕ್ಕಂಥ ಒಂದು ಮಾತನ್ನು ನಾವು ಗಮನಿಸಿದರೆ ಭಾಳ ಅದ್ಭುತವಾದಂಥ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾನೆ. ಏನಂತಂದರೆ ರೋಮಾಪುರದವ್ರಿಗೆ ಬರೆದ ಪತ್ರಿಕೆ, ದೇವರನ್ನು ಆತನು ನಂಬಿದನು ಅಂತ ಹೇಳ್ತಾನೆ. ಹೆಂಗೆ ನಂಬಿದ ಅಂತಂದರೆ ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನದಲ್ಲಿ, ರೋಮನ್ಸ್ ಚಾಪ್ಟರ್ 4:17 ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ, ಅಂಡರ್ಲೈನ್ ಮಾಡ್ಕೋಬೇಕು ಈ ಮಾತನ್ನು, ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದ್ದನ್ನು ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು ಅಂತ ಹೇಳ್ತಾನೆ. ಅಂದರೆ ಅಬ್ರಹಾಮನು ಯಾವ ರೀತಿಯಾಗಿ ದೇವರನ್ನ ನಂಬ್ತಾ ಇದ್ದಾನೆ ಅಂತಂದರೆ, ಇಲ್ಲದ್ದನ್ನು ಇರುವುದನ್ನಾಗಿ ಕರೆಯುವ ಆತನು. ಈಗ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದಲ್ಲಿ ದೇವರ ಸೃಷ್ಟಿಯನ್ನು ನಿರ್ಮಾಣ ಮಾಡಬೇಕಾದ್ರೆ ಭೂಮಿ ಉಂಟಾಗಲಿ ಅಂತ ಹೇಳ್ತಾನೆ, ಒಣನೆಲ ಉಂಟಾಗಲಿ ಅಂತ ಹೇಳ್ತಾನೆ, ನೀರೆಲ್ಲ ಒಂದು ಕಡೆ ಬರಲಿ ಅಂತ ಹೇಳ್ತಾನೆ, ಪಶು ಪಕ್ಷಿಗಳು ಉಂಟಾಗಲಿ ಅಂತ ಹೇಳ್ತಾನೆ, ಗಿಡ ಮರಗಳು ಉಂಟಾಗಲಿ ಅಂತ ಹೇಳ್ತಾನೆ. ಇವ್ಯಾವೂ ಇಲ್ಲದವುಗಳನ್ನು ಇಲ್ಲದನ್ನಾಗಿ ಕರೀತಾ ಇದ್ದಾನೆ ಅಂತೇಳಿ. ಹಾಗಾಗಿ ದೇವರ ಶಕ್ತಿ ಸಾಮರ್ಥ್ಯಗಳಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಆದರೆ ಆತನು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಆತನು ಏನೂ ಮಾಡಲಾರನು. ಆತನು ಸುಳ್ಳಾಡೋದಕ್ಕೆ ಅಸಾಧ್ಯ. ಆತನು ತನ್ನ ಮಾತನ್ನು ಹಿಂದಕ್ಕೆ ಪಡೆಯುವುದು ಅಸಾಧ್ಯ. ತಾನು ನೆರವೇರಿಸಿದಂಥ ಕಾರ್ಯಗಳ ವಿಷಯದಲ್ಲಿ ಆತನು ಪಶ್ಚಾತ್ತಾಪ ಪಡುವಂಥದ್ದು ಅಸಾಧ್ಯ. ಹಾಗಾಗಿ ದೇವರ ಸ್ವಭಾವಗಳಿಗೆ
ಅಸಾಧ್ಯವಾದವುಗಳಿದ್ದಾವೆ, ದೇವರ ಶಕ್ತಿ ಸಾಮರ್ಥ್ಯಗಳಿಗೆ ಅಸಾಧ್ಯವಾದವುಗಳು ಯಾವುವು ಇಲ್ಲ ಅಂತೇಳಿ. ಹಾಗಾಗಿ ಇವತ್ತು ಆತ್ಮೀಯ ವಿಷಯದಲ್ಲಿ ಕೂಡ ನಾವು ವಿಷಯವನ್ನು ಗಮನಿಸಿದರೆ, ಆತ್ಮ ಸಂಬಂಧವಾದಂಥ ವಿಷಯದಲ್ಲಿ ದೇವರು ನಾವು ಊಹಿಸುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಅಂತ ಹೇಳ್ತಾನೆ. ಎಫೆಸದವರು ಬರೆದ ಪತ್ರಿಕೆಯಲ್ಲಿ ವಿಷಯವನ್ನು ಗಮನಿಸಿದರೆ, ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20-21ನೇ ವಚನದಲ್ಲಿ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ, ಆಮೇನ್ ಅಂತ ಹೇಳ್ತಾರೆ. ಅಂದರೆ ಇದು ಯಾವ ವಿಷಯದಲ್ಲಿ? ಆತ್ಮ ಸಂಬಂಧವಾದಂಥ ವಿಷಯದಲ್ಲಿ ನಾವು ಊಹಿಸುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡುವಂಥದ್ದಕ್ಕೆ ಶಕ್ತನಾಗಿರುವಂಥ ಆತನು. ಸೊ ಹಾಗಾಗಿ ಪಾಪಗಳಿಂದಲೂ ಅಪರಾಧಗಳಿಂದಲೂ ಸತ್ತವರಾಗಿದ್ದಂಥ ನಮ್ಮನ್ನು ತನ್ನ ಮಗನಾದಂಥ ಯೇಸು ಕ್ರಿಸ್ತನಲ್ಲಿ ಪುನಃ ನಮ್ಮನ್ನು ಬದುಕಿಸಿದ್ದಾನೆ. ಬದುಕಿಸುವುದು ಮಾತ್ರವಲ್ಲದೆ ತನ್ನ ಮಗನಾದಂಥ ಯೇಸು ಕ್ರಿಸ್ತನ ಒಟ್ಟಿಗೆ ನಮ್ಮನ್ನು ಕೂಡಿಸಿದ್ದಾನೆ. ಪರಲೋಕದಲ್ಲಿ ನಿರೀಕ್ಷೆಯನ್ನು ಅನುಗ್ರಹಿಸಿದ್ದಾನೆ. ಆ ನಿರೀಕ್ಷೆಯಲ್ಲಿ ನಮ್ಮ ಆತ್ಮೀಯ ಜೀವಿತಗಳನ್ನು, ಭೌತಿಕ ಬದುಕುಗಳನ್ನು ತನ್ನ ವಾಕ್ಯಗಳ ಬೆಳಕಿನಲ್ಲಿ, ತನ್ನ ಮಗನ ಪರಿಪಾಲನೆ ಅಡಿಯಲ್ಲಿ, ನಮ್ಮಲ್ಲಿರುವಂಥ ಪರಿಶುದ್ಧಾತ್ಮನ ಸಹಾಯದಿಂದ ನಮ್ಮ ಬದುಕುಗಳನ್ನು ಅತ್ಯಂತ ವಿಶೇಷವಾದ ರೀತಿಯಲ್ಲಿ ಮುಂದುವರಿಸ್ತಾ ಇದ್ದಾನೆ. ಆತ್ಮ ಸಂಬಂಧವಾದಂಥ ವಿಷಯದಲ್ಲಿ ಆತನು ಲೋಕವನ್ನು ಕೂಡ ಸೃಷ್ಟಿಸಬಲ್ಲನು, ಆತ್ಮವನ್ನು ರಕ್ಷಿಸಬಲ್ಲನು, ಜೀವಿತಕ್ಕೆ ಮಾರ್ಗವನ್ನು ಕೂಡ ತೋರಿಸಬಲ್ಲನು. ಆತ್ಮ ಸಂಬಂಧವಾದಂಥ ವಿಷಯದಲ್ಲಿ ಇದಕ್ಕೊಂದು ಉದಾಹರಣೆಯಾಗಿ ನಾವು ಹಳೆ ಒಡಂಬಡಿಕೆಯಲ್ಲಿ ಗಮನಿಸಿದರೆ, ಯೋಸೇಫನ ಜೀವನ ಚರಿತ್ರೆಯನ್ನು ನಾವು ಒಂದು ಸಾರಿ ಗಮನಿಸಿದರೆ, ಯೋಸೇಫನು ಯಾರು? ಯಾಕೋಬನ ಮಕ್ಕಳಲ್ಲಿ ಒಬ್ಬ ಆತನು. ಯಾಕೋಬನು ಅತಿಯಾಗಿ ಪ್ರೀತಿಸುವಂಥ ಮಗನು. ತನ್ನ ಒಂದು ನ್ಯಾಯ, ನಿಷ್ಠೆ, ಪ್ರಾಮಾಣಿಕತೆಯಿಂದಾಗಿ ತನ್ನ ಅಣ್ಣಂದಿರ ಕೋಪಕ್ಕೂ ದ್ವೇಷಕ್ಕೂ ಕಾರಣನಾಗಿದ್ದಂಥ ಆತನು. ಲೋಕ ಎಷ್ಟೇ ದ್ವೇಷಿಸಿದರೂ ಕೂಡ, ಒಡ ಹುಟ್ಟಿದವರು ಎಷ್ಟೇ ನಿಂದಿಸಿದರೂ ಕೂಡ, ಆತನನ್ನು ತಿರಸ್ಕರಿಸಿದರೂ ಕೂಡ ನೀತಿ ನ್ಯಾಯಗಳ ಪರವಾಗಿ ಜೀವಿತವನ್ನು ಸಾಗಿಸಿದಂಥ ಆತನು ಯೋಸೇಫನು. ಅದಕ್ಕೆ ಪ್ರತಿಫಲವಾಗಿ ಆ ನೀತಿ ನ್ಯಾಯಗಳನ್ನು ಅನುಸರಿಸಿ ನಡೆದರ ಪ್ರತಿಫಲವಾಗಿ ಅಣ್ಣಂದಿರಿಂದನೇ ತಿರಸ್ಕಾರಕ್ಕೀಡಾಗಿ ಅನೇಕ ಯಾತನೆಗಳಿಗೆ, ನಿಂದನೆಗಳಿಗೆ ಗುರಿಯಾಗಿ ತನ್ನ ಬಂಧು ಬಳಗವನ್ನು, ತನ್ನ ಸ್ವದೇಶವನ್ನು ಬಿಟ್ಟು ಪರದೇಶಕ್ಕೆ ಮಾರಲ್ಪಟ್ಟಂತಹ ಸ್ಥಿತಿ. ಅಂಥ ಒಂದು ಐಗುಪ್ತ ದೇಶದ ಒಂದು ಪರದೇಶದಲ್ಲೂ ಕೂಡ ಆತನ ಪ್ರಾಮಾಣಿಕತೆ, ಆತನ ಒಂದು ನಿಷ್ಠೆಗೆ ಸಿಕ್ಕಂಥ ಪ್ರತಿಫಲವನ್ನು ನಾವು ಗ್ರಂಥದಲ್ಲಿ ಗಮನಿಸಿದರೆ, ತನ್ನ ಮನೆಯ ಯಜಮಾನಿಯಿಂದಲೇ ಆತನು ಅಕ್ರಮವಾದಂಥ ಲೈಂಗಿಕ ಕಾರ್ಯಕ್ಕೆ ತನ್ನ ಯಜಮಾನನ ಹೆಂಡತಿಯಿಂದ ಪ್ರೇರೇಪಿಸಲ್ಪಟ್ಟರೂ ಕೂಡ ಆತನು ಆ ಪ್ರೇರೇಪಣೆಗೆ ಒಳಗಾಗದೆ, ದೇವರ ದೃಷ್ಟಿಗೆ ನಾನು ಇಂಥ ಅಸಹ್ಯ ಕಾರ್ಯವನ್ನು ಮಾಡಿ ನಾನು ಆತನ ಕೋಪಕ್ಕೆ ನಾನು ಯಾವ ರೀತಿ ಗುರಿಯಾಗಲಿ ಎಂಬುದಾಗಿ ಸತ್ಯದ ಪರವಾಗಿ ನಿಂತುಕೊಂಡು ನಿಷ್ಠೆ, ಪ್ರಾಮಾಣಿಕತೆ, ನೀತಿ ನ್ಯಾಯಗಳಿಗೆ ಆತನು ತನ್ನನ್ನು ತಾನು ಒಪ್ಪಿಸಿಕೊಟ್ಟು ಅದಕ್ಕೆ ಬರ್ತಕ್ಕಂಥ ಪ್ರತಿಫಲ ಅನೇಕ ಹಿಂಸೆಗಳನ್ನು ಕೂಡ ಪ್ರಾರಂಭದಲ್ಲಿ ಆತನು ಅನುಭವಿಸಿದ್ರೂ ಕೂಡ, ತಾನೇನು ತಪ್ಪು ಮಾಡದೇ ಇದ್ದರೂ ಕೂಡ, ಸೆರೆಮನೆಯಲ್ಲಿ ಹಾಕಿಸಲ್ಪಟ್ಟರೂ ಕೂಡ, ತದನಂತರ ದೇವರಿಂದ ಉನ್ನತವಾದಂಥ ಸ್ಥಿತಿಗೆ, ಐಗುಪ್ತ ದೇಶಕ್ಕೆ ಆತನು ಉನ್ನತವಾದಂತಹ ಒಂದು ಸ್ಥಾನವನ್ನು, ಹುದ್ದೆಯನ್ನು ಪಡ್ಕೊಂಡದ್ದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಆತ್ಮ ಸಂಬಂಧವಾದಂಥ ವಿಷಯದಲ್ಲಿ ದೇವರು ನಾವು ಊಹಿಸುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ವಿತ್ ಗಾಡ್ ಆಲ್ ಥಿಂಗ್ಸ್ ಆರ್ ಪಾಸಿಬಲ್. ದೇವರನ್ನು ಹೊರತುಪಡಿಸಿ ನಾವು ಯೋಚನೆ ಮಾಡ್ತೇವೋ ಅವುಗಳು ಅಸಾಧ್ಯವಾದವುಗಳು, ಅವುಗಳನ್ನು ನಿರೀಕ್ಷಿಸುವುದು ಕೂಡ ಅಷ್ಟೇ ವ್ಯರ್ಥ ಅಂತ ಹೇಳ್ತಾರೆ. ಹಾಗಾಗಿ ನಾವು ಅಸಾಧ್ಯವಾದವುಗಳನ್ನು ಜನರು ಯಾವ ರೀತಿ ನಿರೀಕ್ಷಿಸ್ತಾರೆ ಅಂತ ಅನ್ನೋದನ್ನು ನಾವು ಒಂದು ಸಾರಿ ಆಲೋಚನೆ ಮಾಡಿದ್ರೆ, ಜನರು ಸಾಮಾನ್ಯವಾಗಿ ಅಸಾಧ್ಯವಾದದ್ದನ್ನು ನಿರೀಕ್ಷೆ ಮಾಡ್ತಾರೆ. ಹೆಂಗೆ ನಿರೀಕ್ಷೆ ಮಾಡ್ತಾರೆ ಅಂತಂದರೆ, ಎಲ್ರಿಗೂ ಒಳ್ಳೆ ಆರೋಗ್ಯ ಬೇಕು ಅಂತ ಬಯಸ್ತಾರೆ. ಎಲ್ರಿಗೂ ಒಳ್ಳೆ ಆರೋಗ್ಯ ಬೇಕು, ಇದೇನಿದು ನಿರೀಕ್ಷೆ ಮಾಡ್ತಾರೆ. ಎಲ್ರಿಗೂ ಒಳ್ಳೆ ಆರೋಗ್ಯ ಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಆದರೆ ಆ ಒಳ್ಳೆಯ ಆರೋಗ್ಯ ಬೇಕು ಅಂತಂದರೆ ಅದಕ್ಕೆ ತಕ್ಕಂತಹ ಒಂದು ಸುರಕ್ಷಿತವಾದಂತಹ ನಿಯಮಗಳನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಬೆಳಗ್ಗೆ ಹೊತ್ತಂತೆ ಬೇಗ ಎದ್ದೇಳಬೇಕು, ಒಂದಿಷ್ಟು ಫಿಸಿಕಲ್ ಎಕ್ಸಸೈಸ್ ಮಾಡಬೇಕು,
ದೇಹಕ್ಕೆ ಬೇಕಾದಂಥ ಒಳ್ಳೆ ವಿಟಮಿನ್ಸು, ಪ್ರೋಟೀನ್ಸು, ಫೈಬರ್ಸು ಇವುಗಳನ್ನು ಚೆನ್ನಾಗಿ ಫುಡ್ಡಲ್ಲಿ ತಿನ್ನಬೇಕು, ಹೊತ್ತೊತ್ತಿಗೆ ಊಟ ಮಾಡಬೇಕು, ದೇಹಕ್ಕೆ ಬೇಕಾದಷ್ಟು ನೀರನ್ನು ಕುಡಿಬೇಕು, ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಇವೆಲ್ಲ ಮಾಡಬೇಕು. ಆವಾಗ ಏನಾಗುತ್ತೆ, ಆರೋಗ್ಯ ಸುಸ್ಥಿರವಾಗಿರುತ್ತೆ. ಅದನ್ನು ಹೊರತುಪಡಿಸಿ ಇವತ್ತು ಯಾವ ರೀತಿ ಇದೆ ಮನುಷ್ಯನ ಜೀವನ ಶೈಲಿ ಅಂತಂದರೆ, ಟೈಮ್ ಸರಿಗೆ ಊಟ ಇಲ್ಲ, ತಾನು ಏನು ತಿಂತಾ ಇದ್ದನೋ ಆ ತಿನ್ನುವಂಥ ಪದಾರ್ಥಗಳ ವಿಷಯದಲ್ಲಿ ತಿಳುವಳಿಕೆ ಇಲ್ಲ, ಸಮಾಧಾನದಿಂದ ಊಟ ಮಾಡ್ತೀನ ಅದೂ ಇಲ್ಲ, ಏನೋ ಸುಮ್ಮನೆ ಆತುರವಾಗಿ ತಿನ್ನೋದು, ಬೇಗ ಬೇಗ ತಾನು ತಿನ್ನುವಂಥ ಆಹಾರಕ್ಕೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸಲಾರದಂತಹ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಮನುಷ್ಯ ಮುಂದುವರಿತಾ ಇದ್ದಾನೆ. ಮತ್ತು ಒಳ್ಳೆಯ ಆರೋಗ್ಯ ಬಾ ಅಂತಂದರೆ ಎಲ್ಲಿಂದ ಬರುತ್ತೆ? ನಿರೀಕ್ಷೆ ಮಾಡೋದೇನೋ ಚೆನ್ನಾಗಿದೆ, ಏನು ಚೆನ್ನಾಗಿದೆ, ಏನು ನಿರೀಕ್ಷೆ ಮಾಡ್ತಾ ಇದ್ದಾನೆ? ಒಳ್ಳೆ ಆರೋಗ್ಯ ಬೇಕು, ಉತ್ತಮ ಆರೋಗ್ಯ ಬೇಕು. ಬಟ್ ಮೇಂಟೆನೆನ್ಸ್ ಹೆಂಗಿದೆ? ಕಳಪೆ ನಿಯಮಗಳು. ಇವುಗಳಿಂದ ಒಳ್ಳೆ ಆರೋಗ್ಯ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಅಸಾಧ್ಯವಾದವುಗಳನ್ನು ನಿರೀಕ್ಷಿಸುವುದಂದ್ರೆ ಇದು. ಇನ್ನು ಮುಂದುವರೆದ ಭಾಗದಲ್ಲಿ ಉತ್ತಮವಾದಂಥ ಆರ್ಥಿಕ ಸ್ಥಿತಿ ಇರಬೇಕು, ನಮಗೆ ಆರ್ಥಿಕ ಸ್ಥಿತಿ ಇರಬೇಕು ಅಂತೇಳಿ. ಮತ್ತು ನಿಯಮಗಳೇನು? ದಿವಾಳಿತನದ ನಿಯಮಗಳು. ಈಗ ನನಗೆ 10,000 ರೂಪಾಯಿ ಸಂಬಳ ಬರ್ತದೆ ಅಂತ ಇಟ್ಕೊಳ್ಳೋಣ. 10,000 ರೂಪಾಯಿ ಸಂಬಳದಲ್ಲಿ ನಾನು ಯಾವ ರೀತಿ ಜೀವನ ಮಾಡಬೇಕು ಅದೇ ರೀತಿ ಜೀವನ ಮಾಡಬೇಕು. ನಾನು ಅದನ್ನು ಹೊರತುಪಡಿಸಿ ನಾನು 10,000 ರೂಪಾಯಿ ಮನೆ ಬಾಡಿಗೆನೇ ಇರುವಂಥದ್ದು ಮನೆ ದೊಡ್ಡ ತೊಗೊಳ್ತೀನಿ ನಾನು ಅಂತಂದರೆ, ಬರೋ ಆದಾಯನೆಲ್ಲ ಬಾಡಿಗೆ ಕಟ್ಟಿಬಿಟ್ಟು ನೀನು ಊಟಕ್ಕೆ ಏನು ಮಾಡ್ತೀಯ, ನೀನು ವಸ್ತ್ರಕ್ಕೆ ಏನು ಮಾಡ್ತೀಯ, ನೀನು ದಿನನಿತ್ಯದ ಭೌತಿಕ ಕೊರತೆಗಳನ್ನು ಯಾವ ರೀತಿ ನೀಗಿಸ್ಕೊಳ್ತೀಯ? ಇದು ನಿಯಮಗಳು ಅಂತ. ಸೊ ಉತ್ತಮವಾದದ್ದನ್ನು ನಿರೀಕ್ಷೆ ಮಾಡ್ತೀವಿ, ಆದರೆ ಮೇಂಟೆನೆನ್ಸ್ ಮಾತ್ರ, ಅವುಗಳನ್ನು ನಡೆಸೋದು ಮಾತ್ರ ಸರಿಯಿಲ್ಲ. ಅದಕ್ಕೆ ಅಸಾಧ್ಯವಾದವುಗಳನ್ನು ನಿರೀಕ್ಷಿಸುವುದು ಅಂತ. ಎಕ್ಸೆಪ್ಟಿಂಗ್ ಇಂಪಾಸಿಬಲ್ಗಳನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ನಾವು. ಸೊ ಅದರಲ್ಲಿ ಆತ್ಮ ಸಂಬಂಧವಾದಂಥ ವಿಷಯಕ್ಕೆ ಬಂದರೆ, ಇವತ್ತು ನಾವು ಏನು ಮಾಡಬೇಕು? ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಮಾತು ಮತ್ತಾಯನ ಬರೆಸುವ ಅರ್ಥದಲ್ಲಿ, ಮಾರ್ಕನ್ ಬರೆಸುವ ಅರ್ಥದಲ್ಲಿ ಏನು ಹೇಳಿದ್ದಾನೆ ಆತನು? ಜಗತ್ತಿಗೆಲ್ಲ ಹೋಗಿ ನೀವೇನು ಮಾಡಬೇಕು? ಸುವಾರ್ತೆಯನ್ನು ಸಾರ್ರಿ ಅಂತ ಹೇಳ್ತಾನೆ. ಮಾರ್ಕನ್ ಬರೆಸುವ ಅರ್ಥ 16ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಈ ವಿಷಯವನ್ನು ಗಮನಿಸಿದರೆ, ಮಾರ್ಕನ್ ಬರೆಸುವ ಅರ್ಥ 16ನೇ ಅಧ್ಯಾಯ, ಮಾರ್ಕನ್ ಬರೆಸುವ ಅರ್ಥ 16ನೇ ಅಧ್ಯಾಯ 15ನೇ ವಚನದಲ್ಲಿ, ಆಮೇಲೆ ಅವರಿಗೆ ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಅಂತ ಹೇಳ್ತಾನೆ. ಇವತ್ತು ಏನು ನಿರೀಕ್ಷೆ ಮಾಡ್ತೀವಿ ನಾವು? ಏನು ನಿರೀಕ್ಷೆ ಮಾಡ್ತೀವಿ? ತುಂಬ ಬಿಡಬೇಕು, ಜನ ಎಲ್ಲ ಕ್ರಿಸ್ತನನ್ನು ಅಂಗೀಕರಿಸ್ಕೊಳ್ಬೇಕು ಅಂತ ಹೇಳ್ತೇವೆ. ನನಗೆ ಕೆಲಸನೇ ಮಾಡ್ತಾ ಇಲ್ವಲ್ಲ. ಕೆಲಸ ಮಾಡ್ದೇನೆ ಅಸಾಧ್ಯವಾದವುಗಳನ್ನು ನಿರೀಕ್ಷಿಸೋದು. ಇಡೀ ಜಗತ್ತೆಲ್ಲ ಕ್ರಿಸ್ತನನ್ನು ನಮಗೆ ಬಿಡಬೇಕು, ದೈವಿಕ ಮಾರ್ಗದರ್ಶನದಲ್ಲಿ ನಡಿಬೇಕು, ದೈವಿಕ ಚಿಂತನೆಗಳಿಂದ ತುಂಬಿಕೊಳ್ಬೇಕು, ದೇವರು ಕೋರಿಕೊಂಡಂತಹ ಒಂದು ಸಮಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥ ನಿರೀಕ್ಷೆ ಇದೆ. ಆದರೆ ಈ ನಿರೀಕ್ಷೆ ಯಾವಾಗ ಸಾಧ್ಯ ಆಗುತ್ತೆ ಅಂತಂದರೆ, ವಿತ್ ಗಾಡ್, ದೇವರೊಟ್ಟಿಗೆ ನಾವಿದ್ದಾಗ, ದೈವಿಕ ಚಿಂತನೆಗಳೊಟ್ಟಿಗೆ ನಾವಿದ್ದಾಗ, ಅವುಗಳ ಪ್ರಕಾರ ನಾವು ಜೀವಿತಗಳನ್ನ ನಡೆಸಿದಾಗ, ಅವುಗಳ ಪ್ರಕಾರ ನಾವು ಕಾರ್ಯಗಳನ್ನು ಮಾಡಿದಾಗ ಅವಾಗ ಸಾಧ್ಯ ಆಗುತ್ತೆ. ಸೊ ಅಸಾಧ್ಯವಾದವುಗಳನ್ನು ನಾವು ನಿರೀಕ್ಷಿಸುವುದರಲ್ಲಿ ಯಾವುದೇ ರೀತಿಯಾದಂಥ ಅರ್ಥ ಇಲ್ಲ. ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ಮಾತು, ನೀವು ಜೋಗದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರ್ರಿ ಅಂತ ಹೇಳ್ತಾನೆ. ನಾವು ಸಾರಬೇಕು. ಸಾರಿದ್ರೆ ಏನಾಗುತ್ತೆ? ಕ್ರೈಸ್ತರಾಗ್ತಾರೆ. ಆಮೇಲೆ ಅವ್ರು ಏನು ಮಾಡ್ತಾರೆ? ನಂಬೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದ ವಿಚಾರ. ನಾನು ಯಥಾರ್ಥವಾಗಿ ಕಲಿಸಿದಾಗ, ಉಪದೇಶ ಮಾಡಿದಾಗ, ಅವರ ಹೃದಯಗಳು ನಿಜವಾಗಿಯೂ ಸತ್ಯದ ಒಂದು ಆಸೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಸತ್ಯದ ಹಸುವೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರುಗಳಿಗೆ ಆ ವಿಷಯ ಮುಟ್ಟಿದಾಗ ಅವರು ಅದಕ್ಕೆ ಪರಿವರ್ತನೆ ಮಾಡಿಕೊಳ್ಳುವಂಥದ್ದು ಅವ್ರ ಕಾರ್ಯಕ್ರಮ. ಅದು ದೇವರ ಕಾರ್ಯಕ್ರಮ. ಅದು ಈಗ ನನ್ನ ಕೆಲಸ ಏನು? ನಾನು ಕಲಿಸ್ಬೇಕು, ನಾನು ಉಪದೇಶ ಮಾಡಬೇಕು. ಉಪದೇಶ ಮಾಡಿ ನಾನು ಅವರಿಗೆ ಕಲಿಸಿದಾಗ ಅವರು ಕ್ರೈಸ್ತರಾಗ್ತಾರೆ, ಕ್ರಿಸ್ತನನ್ನು ಅಂಗೀಕಾರ ಮಾಡ್ತಾರೆ, ಕ್ರಿಸ್ತನ ಹೆಜ್ಜೆಯನ್ನು ಅನುಸರಿಸ್ತಾರೆ. ಕಲಿಸದೆ ಉಪದೇಶ ಮಾಡದೆ ಕ್ರೈಸ್ತರನ್ನಾಗಿಸುವಂಥದ್ದು ಏನಿದು? ಅಸಾಧ್ಯವಾದವುಗಳನ್ನು ನಿರೀಕ್ಷಿಸ್ತೀವಿ ನಾವು. ಇನ್ನು ಉದಾಹರಣೆಗೆ ಹೇಳ್ಬೇಕಂದ್ರೆ, ಬಿತ್ತದಿದ್ದರೆ ಕೊಯ್ಯುವುದು ಹೇಗೆ? ಈಗ ರೈತರು ಬಿತ್ತುತ್ತಾರೆ, ಬಿತ್ತಿಲ್ಲ ಅಂದ್ರೆ ಕೊಯ್ಯಕ್ಕಾಗತ್ತಾ? ಅಸಾಧ್ಯ. ಸೊ ಹಾಗೇನೆ ಕಲಿಸದೆ ಉಪದೇಶ ಮಾಡ್ದೇನೆ ಒಬ್ಬರನ್ನ ಕ್ರೈಸ್ತರನ್ನಾಗಿಸುವಂಥದ್ದು ಅದು ಅಸಾಧ್ಯ. ಅವುಗಳನ್ನ ಸುಮ್ಮನೆ ನಿರೀಕ್ಷೆ ಮಾಡಿದ್ರೆ ಅದು ಸಾಧ್ಯ ಇಲ್ಲ. ಯೋಹಾನ್ ಬರೆಸುವ ಅರ್ಥ 6ನೇ ಅಧ್ಯಾಯ 45ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ವಿಶೇಷವಾದಂಥ ಮಾತನ್ನು ಒಂದ್ಸಾರಿ ಗಮನಿಸಿದ್ರೆ, ನಾನು ಅನೇಕ ಜನರನ್ನ ಏನು ಮಾಡ್ತೀನಿ? ನಾನು ಎಬ್ಬಿಸ್ತೀನಿ ಅಂತ ಹೇಳ್ತಾನೆ. ಎಬ್ಬಿಸಿದಾಗ ಏನಾಗ್ತದೆ ಅಂತಂದರೆ, ಅವರೆಲ್ಲರೂ ಯಾವ ರೀತಿ ಇರ್ತಾರೆ?
ನಾನು ನನ್ನ ಬಳಿಗೆ ಬರ್ತಕ್ಕಂಥವ್ರು, ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೀತಕ್ಕಂಥವ್ರು, ಅವ್ರು ಯಾರು ಅಂತಂದರೆ ತಂದೆಯಿಂದ ಎಳೆಯಲ್ಪಟ್ಟಂಥವ್ರು. ಅವ್ರು ಯಾವ ರೀತಿ ಇರ್ತಾರೆ ಅಂತಕ್ಕಂಥದ್ದನ್ನು 44ನೇ ವಚನದಲ್ಲಿ ಹೇಳ್ತಾನೆ. 43ನೇ ವಚನದಲ್ಲಿ 43, ನಿಮ್ಮೊಳಗೆ ಗುಣಗುಟ್ಟಬೇಡ್ರಿ, ನನ್ನನ್ನು ಕಳಿಸಿಕೊಟ್ಟಂಥ ತಂದೆಯು ಎಳೆದ ಹೊರತು ಯಾವನೂ ನನ್ನ ಬಳಿಗೆ ಬರಲಾರನು, ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವನು. 45ನೇ ವಚನ ಭಾಳ ಇಂಪಾರ್ಟೆಂಟು. ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರುವರು ಅಂತ ಹೇಳ್ತಾನೆ. ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ಎಬ್ಬಿಸುವಂಥವ್ರು ಯಾರು ಅಂತಂದರೆ, ಕರ್ತನಾದ ಯೇಸು ಕ್ರಿಸ್ತನಿಂದ ಎಬ್ಬಿಸಲ್ಪಡುವಂಥವ್ರು ಯಾರು ಅಂತಂದರೆ ದೇವರಿಂದ ಶಿಕ್ಷಿತರಾಗಿರ್ತಕ್ಕಂಥವ್ರು. ದೈವಿಕ ಚಿಂತನೆಗಳು, ದೈವಿಕ ಆಜ್ಞೆಗಳು, ದೈವಿಕ ನಿಯಮಾವಳಿಗಳು, ದೇವರ ಸಂಕಲ್ಪದ ಸಂಗತಿಗಳನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು, ಅವುಗಳಲ್ಲಿ ಶಿಕ್ಷಿತರಾಗಿರ್ತಕ್ಕಂಥವ್ರನ್ನ ಮಾತ್ರ ಏನು ಮಾಡ್ತಾನೆ, ಕರ್ತನಾದ ಯೇಸು ಕ್ರಿಸ್ತನ ಎಬ್ಬಿಸ್ತಾನೆ ಅಂತ ಹೇಳ್ತಾನೆ. ಅಂಥವರು ತಮ್ಮ ಸ್ವಕೀಯ ಲಾಭಕ್ಕೋಸ್ಕರ, ಸ್ವಾರ್ಥ ಹಿತಚಿಂತನೆಗಳಿಗೋಸ್ಕರ, ಈ ಭೂಸಂಬಂಧವಾದಂತಹ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳುವುದಕ್ಕೋಸ್ಕರ ಬಂದಂಥವರಲ್ಲ ಅವರು ತಂದೆಯಾದ ದೇವರಿಂದ ಎಳೆಯಲ್ಪಟ್ಟಂಥವ್ರು ಅವರು. ಹಾಗಾಗಿ ಇವರು ಯಾವ ರೀತಿ ಅಂತಂದರೆ ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರುವರು ಅಂತ ಹೇಳ್ತಾರೆ. ಹಾಗಾಗಿ ನಾವು ಕಲಿಸ್ಬೇಕು, ನಾವು ಉಪದೇಶ ಮಾಡಬೇಕು. ನಾವು ಆಗಲೇ ಅವರು ಕ್ರಿಸ್ತಿಯ ಮಾರ್ಗದಲ್ಲಿ ನಿಂತ್ಕೊಳ್ತಾರೆ, ಕ್ರೈಸ್ತರಾಗಿ ತಮ್ಮ ಜೀವಿತಗಳನ್ನು ಮುಂದುವರಿಸ್ತಾರೆ. ನಾವು ಉಪದೇಶ ಮಾಡ್ದೇನೆ, ನಾವು ಕಲಿಸ್ದೇನೆ ಕ್ರೈಸ್ತರಾಗಬೇಕು ಅಂತಂದರೆ ಅದು ಅಸಾಧ್ಯ. ಅವುಗಳನ್ನ ನಿರೀಕ್ಷೆ ಮಾಡೋದು ಕೂಡ ವ್ಯರ್ಥ. ಇನ್ನು ಮುಂದುವರೆದ ಭಾಗದಲ್ಲಿ ನಾವು ಗಮನಿಸಿದರೆ ಅಪೊಸ್ತಲನಾದಂಥ ಪೌಲನು 1ನೇ ಶತಮಾನದ ಕ್ರೈಸ್ತರು ಏನು ಮಾಡ್ತಾ ಇದ್ರು ಅಂತಂದರೆ ಪ್ರತಿದಿನಲೂ ಕೂಡ ಬೋಧನೆ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಪ್ರತಿದಿನ ಬೋಧನೆ ಮಾಡ್ತಾ ಇದ್ರು. ಅನೇಕ ವಚನಗಳನ್ನು ನಾವು ಸತ್ಯದಲ್ಲಿ ಗಮನಿಸ್ತೇವೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯ 46-47ನೇ ವಚನದಲ್ಲಿ ವಿಷಯವನ್ನು ಗಮನಿಸಿದರೆ 42ರಿಂದ 46ನೇ ವಚನದವರೆಗೂ ನೀವು ಮನೆಯಲ್ಲಿ ಗಮನಿಸಿ. 46ರಿಂದ 47ನೇ ವಚನವನ್ನು ನಾವು ಒಂದ್ಸಾರಿ ಗಮನಿಸಿದರೆ, ಅವರು ದಿನಾಲು ಏಕ ಮನಸ್ಸಿನಿಂದ, ಅಂಡರ್ಲೈನ್ ಮಾಡ್ಕೋಬೇಕು, ಅವರು ದಿನಾಲು ಅಂತಿದೆ ನೋಡಿ. ಅವರು ದಿನಾಲು ಯೇಸು ಕ್ರಿಸ್ತನು ಯಾರನ್ನ ಎಬ್ಬಿಸ್ತಾನೆ ಅಂತಂದರೆ ಇಂಥವ್ರನ್ನ, ಶಿಕ್ಷಿತರಾಗಿರ್ತಕ್ಕಂಥವ್ರನ್ನ, ಎಜುಕೇಟ್ ಆಗಿರ್ತಕ್ಕಂಥವ್ರನ್ನ. ನಾವು ಮಕ್ಕಳನ್ನ ಶಾಲೆ ಕಾಲೇಜಿಗೆ ಕಳಿಸ್ತೀವಿ. ಏನು ತಿಂಗಳಿಗೊಂದ್ಸರಿ ಕಳಿಸ್ತೀವಾ? ವಾರಕ್ಕೊಂದ್ಸರಿ ಕಳಿಸ್ತೀವಾ? ಇಲ್ಲ ವಾರದಲ್ಲಿ 2 ಸಾರಿ ಹೋಗಮ್ಮ ಸಾಕು ಅಂತೀವಾ? ಇಲ್ಲ. ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಪರವಾಗಿಲ್ಲ, ನಡಿ ನೀನು ಶಾಲೆಗೆ ಅಂತಿರ್ತಾರೆ. ಮಾತ್ರೆ ತಗೋ ನಡಿ, ಮಧ್ಯಾಹ್ನ ಅಲ್ಲೇ ಮಾತ್ರೆ ಕುಡ್ಕೋ, ಮಧ್ಯಾಹ್ನ ಅಲ್ಲೇ ಸಿರಪ್ ಕುಡ್ಕೋ, ನಡಿ ಮೊದಲು ಶಾಲೆಗೆ ಅಂತ ಹೇಳ್ತೀವಿ. ಯಾಕೆ? ನೀನು ಶಿಕ್ಷಿತನಾಗಬೇಕು, ನೀನು ಎಜುಕೇಟೆಡ್ ಆಗಬೇಕು. ಈ ಲೋಕದಲ್ಲಿ ಅತ್ಯುತ್ತಮವಾದಂಥ ಆದಾಯದ ಸಂಪನ್ಮೂಲವನ್ನು, ಉದ್ಯೋಗವನ್ನು ನೀನು ಪಡ್ಕೊಳ್ಬೇಕು. ಅನೇಕರಿಗೆ ಆದರ್ಶವಾಗಿ ಬದುಕಬೇಕು, ಗೌರವಯುತವಾಗಿ ಬದುಕಬೇಕು. ಭೌತಿಕ ಕೊರತೆಗಳನ್ನು ನೀಗಿಸಿಕೊಂಡು ಅನೇಕರಿಂದ ಗೌರವಗಳನ್ನು ಪಡ್ಕೊಳ್ಳುವಂಥ ಸ್ಥಿತಿಯಲ್ಲಿ ನೀನು ಮುಂದುವರಿಬೇಕು. ಕೇವಲ ತಾತ್ಕಾಲಿಕವಾದಂಥ 60, 70, 80 ವರ್ಷಗಳ ಬದುಕಿಗೆ ಇಷ್ಟೊಂದು ಹಾರಾಟ, ಇಷ್ಟೊಂದು ವೇಗ ತೋರಿಸ್ತಕ್ಕಂಥ ನಾವುಗಳು ಆತ್ಮ ಸಂಬಂಧವಾದಂಥ ವಿಷಯಗಳಲ್ಲಿ ಕಲಿಸದೆ, ಉಪದೇಶಿಸದೆ ಒಬ್ಬರು ಕ್ರೈಸ್ತರಾಗಬೇಕಂತೇಳಿ ನಿರೀಕ್ಷೆ ಮಾಡುವುದು ಇದೆಷ್ಟರ ಮಟ್ಟಿಗೆ ಸರಿ? ಇದು ಅಸಾಧ್ಯ ಅಲ್ವಾ? ಅಸಾಧ್ಯವಾದವುಗಳನ್ನು ನಿರೀಕ್ಷಿಸೋದು ಹೆಂಗಿರುತ್ತೆ ಅಂತಂದರೆ ಚಂದ್ರಲೋಕಕ್ಕೆ ಹೋಗ್ಬಿಡ್ಬೇಕು ನಾವೆಲ್ಲ. ಇದು ಅಸಾಧ್ಯ. ಅದನ್ನು ನಿರೀಕ್ಷಿಸೋದ್ರಲ್ಲಿ ಏನು ಉಪಯೋಗ ಇದೆ? ಏನು ಉಪಯೋಗ ಇಲ್ಲ ಅಲ್ಲಿ. ಸೊ ಹಾಗೆ ಅಪೊಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯ 46-47ನೇ ವಚನದಲ್ಲಿ ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ಏನು ಮಾಡ್ತಾ ಇದ್ದಾರೆ ಅವರು? ಇದು ಅವ್ರು ಮಾಡ್ತಕ್ಕಂಥ ಶೈಲಿ, ಅವ್ರು ಮಾಡ್ತಕ್ಕಂಥ ಜೀವನ ಕ್ರಮ, ಜೀವನ ಶೈಲಿ. 47ನೇ ವಚನ ಏನು ಮಾಡ್ತಾನೆ? ಆಗ ದೇವರು ಏನು ಮಾಡ್ತಾನೆ ಅಂತಂದರೆ, ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯೆಯನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಳಿಗೆ ಸೇರಿಸ್ತಾ ಇದ್ದನು ಅಂತ ಹೇಳ್ತಾನೆ. ಅಂದರೆ ಕ್ರೈಸ್ತರನ್ನಾಗಿ ಯಾರು ಮಾಡ್ತಾ ಇದ್ದಾರೆ? ದೇವರು ಮಾಡ್ತಾ ಇದ್ದಾನೆ. ಅದಕ್ಕೆ ಪೂರಕವಾಗಿ ನಾವೇನು ಮಾಡಬೇಕು? ಉಪದೇಶ ಮಾಡಬೇಕು, ಕಲಿಸ್ಬೇಕು, ಅವುಗಳ ವಿಷಯದಲ್ಲಿ ದಿನಾಲೂ ಮಾತಾಡಬೇಕು. ಆವಾಗ ಇಂಥ ಒಂದು ಉತ್ತಮವಾದಂಥ ದೈವಿಕ ವಾತಾವರಣದಲ್ಲಿ ಯಾರೆಲ್ಲ ರಕ್ಷಣೆ ಮಾರ್ಗದಲ್ಲಿದ್ದಾರೋ, ಇಂಥ ದೈವಿಕ ಮಾರ್ಗದ ನಿರೀಕ್ಷೆಯಲ್ಲಿದ್ದಾರೋ ಅಂಥವರನ್ನು ದೇವರು ತಾನೇ ಏನು ಮಾಡ್ತಾನೆ ಅಂತಂದರೆ ಆ ಮಂಡಳಿಗೆ ಸೇರಿಸುವಂಥ ಕೆಲಸ ಆತಂದು. ಕಲಿಸದೆ, ಉಪದೇಶಿಸದೆ ಕ್ರೈಸ್ತರನ್ನಾಗಿಸುವಂಥದ್ದು ಅದು ಅಸಾಧ್ಯವಾದವುಗಳನ್ನು ನಿರೀಕ್ಷಿಸುವಂಥದ್ದಾಗಿರ್ತದೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ ಅದೇ 5ನೇ ಅಧ್ಯಾಯ 42ನೇ ವಚನದಲ್ಲಿ ಕೂಡ ಸಂಗತಿಯನ್ನು ಗಮನಿಸಿದರೆ, ಇಲ್ಲಿ ಅಪೊಸ್ತಲರನ್ನ ಅವರು ಈ ವಿಷಯನ ಮಾತಾಡಬಾರ್ದು, ಈ ಸುವಾರ್ತೆಯನ್ನು
ಹೇಳ್ಬಾರ್ದು ಅನ್ನುವಂಥ ಒಂದು ರೀತಿಯಲ್ಲಿ ಅವ್ರನ್ನ ಹಿಂಸೆಪಡಿಸಿ ಅವ್ರನ್ನ ಬೆದರಿಸುವಂಥ ಸಂದರ್ಭದಲ್ಲಿ 40ನೇ ವಚನದಿಂದ ಅವರು ಅವನ ಮಾತಿಗೆ ಒಪ್ಪಿ ಅಪೊಸ್ತಲರನ್ನು ಕರೆಸಿ ಒಡಿಸಿ ಯೇಸುವಿನ ಹೆಸರನ್ನು ಹೇಳಿ ಮಾತಾಡಬಾರದೆಂದು ಅಪ್ಪಣೆ ಕೊಟ್ಟು ಅವರನ್ನು ಬಿಟ್ಟರು. ಅಪೊಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡೆವೆಂದು ಸಂತೋಷಿಸುತ್ತಾ ಹಿರೀ ಸಭೆಯ ಎದುರಿನಿಂದ ಹೊರಟು ಹೋಗಿ ಪ್ರತಿದಿನ ಎಡಬಿಡದೆ ದೇವಾಲಯದಲ್ಲಿಯೂ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಅಂತ ಹೇಳ್ತಾನೆ. ಅಂಡರ್ಲೈನ್ ಮಾಡ್ಕೋಬೇಕು, ಉಪದೇಶ ಮಾಡುತ್ತಾ ಅಂದ್ರೆ ಕಲಿಸುವಂಥ ಪ್ರಕ್ರಿಯೆ ಒಂದು ದಿನಕ್ಕೋ ಒಂದು ವಾರದಲ್ಲಿ 1-2 ಸಾರಿಗೋ ಅಲ್ಲ. ಇದು ಲೌಕಿಕವಾದಂತಹ ಜ್ಞಾನಾರ್ಜನೆಗೋಸ್ಕರನೇ ದಿನದ 12 ಗಂಟೆಗಳ ಕಾಲ ಮಕ್ಕಳು ಶಿಕ್ಷಣದಲ್ಲಿ ನಿರತರಾಗಿರ್ತಾರೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಶಾಲೆಯಲ್ಲಿ ಪಾಠ ಮಾಡ್ಕೊಂಡು ಕಲ್ತ್ಕೊಂಡ್ರೆ ಮತ್ತೆ ಅದಾದ ನಂತರ ಮತ್ತೆ ಬಂದು ಮನೆ ಪಾಠಕ್ಕೆ ಟ್ಯೂಷನ್ಸ್ಗಳಿಗೆ ಒಂದು ಲೌಕಿಕವಾದಂಥ ಒಂದು ತಾತ್ಕಾಲಿಕವಾದಂಥ ಜೀವಿತಕ್ಕೆ ಇಷ್ಟೆಲ್ಲ ಶಿಕ್ಷಣದ ಒಂದು ಶ್ರೇಷ್ಠತೆಯನ್ನು ಮಕ್ಕಳಿಗೆ ನಾವು ತಿಳಿಸ್ತಾ ಇದ್ದೀವಿ. ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೋಬೇಕು, ಅದರಲ್ಲಿ ನೀವು ಸಾಧನೆ ಮಾಡಬೇಕು, ಶಿಕ್ಷಿತರಾಗಬೇಕು ಅಂತ ಹೇಳ್ತಾ ಇದ್ದೀವಿ. ಮತ್ತು ಆತ್ಮ ಸಂಬಂಧವಾದಂತಹ, ಪರಲೋಕ ಸಂಬಂಧವಾದಂತಹ, ನಿತ್ಯವಾದಂತಹ, ಶಾಶ್ವತವಾಗಿರ್ತಕ್ಕಂತಹ ಆ ಒಂದು ಪರಲೋಕವನ್ನು ಸ್ವತಂತ್ರಿಸ್ಕೊಳ್ಳೋದಕ್ಕೆ, ಅಲ್ಲಿರ್ತಕ್ಕಂಥ ವಾತಾವರಣದಲ್ಲಿ ನಾವು ಜೀವಿಸುವುದಕ್ಕೆ, ದೇವರ ಸಂಕಲ್ಪಕ್ಕನುಸಾರವಾದಂಥ ರೀತಿಯ ಜೀವಿತವನ್ನು ಜೀವಿಸುತ್ತಾ ಇತರರನ್ನ ಜೀವಿಸಲಿಕ್ಕಾಗುವಂತೆ ನಾವು ಪ್ರೇರೇಪಿಸುವಂತೆ ನಾವು ಎಷ್ಟರ ಮಟ್ಟಿಗೆ ಶಿಕ್ಷಣ ಪಡ್ಕೊಂಡಿದ್ದೀವಿ. ಕಲಿಸದೆ ಉಪದೇಶಿಸದೆ ಕ್ರೈಸ್ತರನ್ನಾಗಿಸುವಂಥದ್ದು ಅದು ಅಸಾಧ್ಯವಾದಗಳನ್ನು ನಿರೀಕ್ಷಿಸಿದಂತೆಯೇ ಅಸಾಧ್ಯ. ಅದನ್ನು ನಿರೀಕ್ಷಿಸುವುದರಲ್ಲಿ ಯಾವುದೇ ಉಪಯೋಗ ಇಲ್ಲ. ಇಲ್ಲೇನು ಮಾಡ್ತಾ ಇದ್ದಾನೆ ನೋಡಿ, ಮನೆಯಲ್ಲೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭವರ್ತಮಾನವನ್ನು ಸಾರುತ್ತಾ ಇದ್ದರು ಅಂತ ಹೇಳ್ತಾನೆ. ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭವರ್ತಮಾನವನ್ನು ಸಾರ್ತಾ ಇದ್ರು. ಯಾವಾಗ? ತಿಂಗಳಿಗೊಂದ್ಸರಿನಾ? ಗುಡ್ ಫ್ರೈಡೆ ದಿನನಾ? ಡಿಸೆಂಬರ್ 25ಕ್ಕ? ಇಷ್ಟಕ್ಕೇನಾ? ಅಲ್ಲ, ದಿನಾಲೂ ಅಂತ ಹೇಳ್ತಾನೆ. ಎವ್ರಿ ಡೇ ಕಲಿಸ್ಬೇಕು. ಅಪೊಸ್ತಲರ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದಂಥ ಪೌಲನು ಎಫೆಸದಲ್ಲಿನ ಸಭೆ ಹಿರಿಯರನ್ನು ಕರೆ ಕಳಿಸಿ ಅವ್ರಿಗೇನು ಹೇಳ್ತಾ ಇದ್ದಾನೆ ನಾನು ಒಂದ್ಸಾರಿ ಗಮನಿಸೋಣ. 20ನೇ ಅಧ್ಯಾಯ 20-21ನೇ ವಚನದಲ್ಲಿ, ನಾನು ನಿಮಗೆ ಹಿತಕರವಾದದ್ದೆಲ್ಲವನ್ನು ಹೇಳುವುದಕ್ಕೂ ಸಭೆಯಲ್ಲಿಯೂ ಮನೆಯಲ್ಲಿಯೂ ಉಪದೇಶಿಸುವುದಕ್ಕೂ ಹಿಂತೆಗೆಯದೆ ಅಂತ ಹೇಳ್ತಾನೆ. ನಾನು ನಿಮಗೆ ಹಿತಕರವಾದದ್ದೆಲ್ಲವನ್ನು ಹೇಳುವುದಕ್ಕೂ ಸಭೆಯಲ್ಲಿಯೂ ಮನೆಯಲ್ಲಿಯೂ, ಚರ್ಚಲ್ಲೂ ಹೇಳ್ತಾ ಇದ್ದೀನಿ, ಮತ್ತು ಕುಟುಂಬಗಳಲ್ಲೂ ಕೂಡ ಹೇಳ್ತಾ ಇದ್ದೀನಿ. ನಾನು ಏನು ಹೇಳ್ತಾ ಇದ್ದೀನಿ? ನಿಮಗೆ ಹಿತಕರವಾದದ್ದು ಯಾವುದು? ನಿಮಗೆ ನಾನು ಕಲಿಸ್ತಾ ಇದ್ದೀನಿ. ನಿಮ್ಮನ್ನು ಕ್ರಿಸ್ತನ ಸಾರೂಪ್ಯದಲ್ಲಿ ಪರಿಪೂರ್ಣಗೊಳಿಸ್ಬೇಕು. ನಾನು ಪರಲೋಕವನ್ನು ಸ್ವತಂತ್ರಿಸಿಕೊಳ್ಳೋದಕ್ಕೆ ಬೇಕಾದಂಥ ಎಲ್ಲ ಅರ್ಹತೆಗಳನ್ನು ನಿಮ್ಮಲ್ಲಿ ತುಂಬಿಸೋದು ನನ್ನ ಕೆಲಸ. ಆ ಕೆಲಸದಲ್ಲಿ ನಾನು ನಿಮಗೆ ಏನು ಹಿತಕರವಾಗಿದೆಯೋ ಅದೆಲ್ಲವನ್ನು ಹೇಳೋದಕ್ಕೆ ಸಭೆಯಲ್ಲಿಯೂ ಮನೆಯಲ್ಲಿಯೂ ಉಪದೇಶಿಸುವುದಕ್ಕೆ ಹಿಂತೆಗೆಯದೆ, ಹಿಂದೇಟು ಹಾಕದೇನೆ ನಾನೇನು ಮಾಡ್ತಾ ಇದ್ದೀನಿ? ಆ ಕೆಲಸದಲ್ಲಿ ನಿರತನಾಗಿದ್ದೀನಿ, ಕಲಿಸುವಂಥ ಕೆಲಸದಲ್ಲಿ ನಿರತನಾಗಿದ್ದೀನಿ. ಇನ್ನು ಮುಂದುವರೆದ ಭಾಗದಲ್ಲಿ 27ನೇ ವಚನದಲ್ಲಿ ಏನು ಹೇಳ್ತಾನೆ? ಯಾಕೆಂದರೆ ಒಂದನ್ನೂ ಮರೆ ಮಾಡದೆ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯ 27ನೇ ವಚನದಲ್ಲಿ, ಯಾಕೆಂದರೆ ಒಂದನ್ನೂ ಮರೆ ಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದನು ಅಂತ ಹೇಳ್ತಾನೆ. ಒಂದನ್ನೂ ಮರೆ ಮಾಡಲಿಲ್ಲ, ದೇವರ ಸಂಕಲ್ಪನೆಲ್ಲ ನಿಮಗೆ ತಿಳಿಸಿದ್ದೀನಿ. ಇದರಲ್ಲಿ ನಿರೀಕ್ಷಿಸುವುದಕ್ಕೆ ಏನಾದರೂ ಅವಕಾಶ ಇದೆ. ಈಗ ಇದೇನೂ ಮಾಡ್ದೇನೆ ಎಲ್ಲರೂ ಕ್ರಿಸ್ತನಲ್ಲಿ ಪರಿಪೂರ್ಣರಾಗಬೇಕು, ಕ್ರಿಸ್ತನ ಸಾರೂಪ್ಯಕ್ಕೆ ಬೆಳಬೇಕು, ಎಲ್ಲರೂ ಒಂದೇ ಆಗಿರಬೇಕು, ಎಲ್ಲರೂ ಐಕ್ಯವಾಗಿರ್ಬೇಕಂದ್ರೆ ಅದು ಸಾಧ್ಯನಾ? ಸಾಧ್ಯ ಇಲ್ಲ. ಅದು ಸಾಧ್ಯ ಇಲ್ಲ. ಯಾವಾಗ ಸಾಧ್ಯ ಅದು? ಈ ರೀತಿಯಾದಂತಹ ಕಲಿಸುವಂಥ ಉಪದೇಶಿಸುವಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದಾಗ ಅದನ್ನು ನಾವು ನಿರೀಕ್ಷಿಸೋದಕ್ಕೆ ಸಾಧ್ಯ ಇದೆ. ಹೌದು, ಇವತ್ತಿಲ್ಲ ನಾಳೆ ಅದು ರಿಸಲ್ಟ್ ಬರುತ್ತೆ, ಇದರಲ್ಲಿ ನಾವು ನಿರೀಕ್ಷೆ ಇಡ್ಬೋದು. ನಾವು ಇದೇನೂ ಮಾಡ್ದೇನೆ ಇಲ್ಲ ಎಲ್ಲರೂ ಕ್ರಿಸ್ತನನ್ನು ನಂಬಬೇಕು, ಎಲ್ಲರೂ ಒಂದಾಗಿರಬೇಕು ಅಂತಂದರೆ ಅದು ಅಸಾಧ್ಯ. ಅದು ಅಸಾಧ್ಯ. 31ನೇ ವಚನದಲ್ಲಿ ವಿಷಯವನ್ನು ಗಮನಿಸಿದ್ರೆ ಅದೇ ಪೌಲನು ಹೇಳ್ತಕ್ಕಂಥ ಮಾತು, ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಹಗಲಿರುಳು ಎಡೆಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದೆನೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರಿಕೆಯಾಗಿರ್ರಿ ಅಂತ ಹೇಳ್ತಾನೆ. 3 ವರ್ಷಗಳ ಕಾಲ ನಾನೇನು ಮಾಡ್ತಾ ಇದ್ದೇನೆ? ನಾನು ಹಗಲು ಮತ್ತು ಇರುಳು ಎಡೆಬಿಡದೆ
ಈ ಒಂದೊಂದು ವರ್ಡ್ಗಳು ನೋಡಿ ಹೆಂಗಿದ್ದಾವೆ. ಹಗಲಿರುಳು ಎಡೆಬಿಡದೆ ಏನು ಮಾಡ್ತಾ ಇದ್ದಾನೆ, ಕಣ್ಣೀರು ಸುರಿಸುತ್ತಾ ಪ್ರತಿಯೊಬ್ಬನಿಗೆ ಇಂಡಿವಿಜುವಲ್ ಆಗಿ ಬುದ್ಧಿ ಹೇಳಿದ್ದೀನಿ, ಸರಿಯಾಗಿ ನಡೀತಕ್ಕಂಥವ್ರನ್ನ ಪ್ರಬೋಧಿಸಿದ್ದೀನಿ, ಪ್ರೋತ್ಸಾಹಿಸಿದ್ದೀನಿ, ಅವ್ರು ಬೆಂತಟ್ಟಿದ್ದೀನಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರನ್ನ ಖಂಡಿಸಿದ್ದೀನಿ, ಗದರಿಸಿದ್ದೀನಿ, ಎಚ್ಚರಿಸಿದ್ದೀನಿ, ಬುದ್ಧಿ ಹೇಳಿದ್ದೀನಿ. ಈ ಪ್ರಕ್ರಿಯೆ ನಿರಂತರವಾಗಿ ನಡಿಬೇಕು ಪ್ರೇರೆ. ಆಗ ಏನಾಗುತ್ತೆ ಅಂದರೆ ನಾವು ನಿರೀಕ್ಷಿಸುವುದರಲ್ಲಿ ಏನಾದರೂ ಒಂದು ಅರ್ಥ ಇರ್ತದೆ. ಕಲಿಸದೆ, ಉಪದೇಶಿಸದೆ ನಾವು ಕ್ರೈಸ್ತರನ್ನಾಗಿಸಬೇಕು, ಎಲ್ಲರೂ ಕ್ರೈಸ್ತರಾಗಬೇಕಂತಂದ್ರೆ ಅದು ಅಸಾಧ್ಯವಾದವುಗಳನ್ನು ನಿರೀಕ್ಷಿಸಿದಂಗೆ ಅದು ವೇಸ್ಟ್. ಅದು ಇನ್ನು ಮುಂದುವರೆದ ಭಾಗದಲ್ಲಿ ನಾವು ಒಂದು ಬೀಜನ ಬಿತ್ತುಬಿಟ್ಟು ವಿಧವಾದ ಒಂದು ಬೆಳೆಯನ್ನು ಕೊಯ್ಯೋಕ್ಕಾಗತ್ತಾ? ಇದು ಅಸಾಧ್ಯ. ಅದು ಈಗ ರಾಗಿ ಬಿತ್ತುಬಿಟ್ಟು ರಾಗಿನೂ ಕೊಯ್ತೀನಿ, ಗೋಧಿನೂ ಕೊಯ್ತೀನಿ, ಆಮೇಲೆ ಭತ್ತನೂ ಕೊಯ್ತೀನಿ ಅಂತಂದರೆ ಇದು ಅಸಾಧ್ಯ. ಅದರಂಗೆ ಇವತ್ತು ಶಾರೀರಿಕ ರೀತಿಯಲ್ಲಿ ನಾವು ನಡೆದುಕೊಂಡು ಆತ್ಮೀಯ ವಿಷಯದಲ್ಲಿ ನಾನು ಬೆಳಿತೀನಿ ಅಂತಂದರೆ ಅದು ಅಸಾಧ್ಯ. ಅವುಗಳನ್ನ ನಿರೀಕ್ಷೆ ಮಾಡೋದ್ರಲ್ಲಿ ಯಾವುದೇ ಉಪಯೋಗ ಇಲ್ಲ ಪ್ರೇರೆ. ಗಲಾತ್ಯದವ್ರಿಗೆ ಬರೆದ ಪತ್ರಿಕೆಯಲ್ಲಿ ಇದೇ ವಿಷಯವನ್ನು ತಿಳಿಸ್ತಾನೆ ಅಪೊಸ್ತಲನಾದ ಪೌಲನು. ಗಲಾತ್ಯದವ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಇವೆ. ಶರೀರ ಭಾವದ ಕರ್ಮಗಳು ಅವು ತುಂಬ ಫೇಮಸ್ ಅಂತೆ. ಏನು ಫೇಮಸ್ಸು? ಅವು ಯಾವಂದ್ರೆ ಜಾರತ್ವ, ಭಂಡತನ, ನಾಚಿಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ, ಇಂಥವುಗಳೇ ಅಂತ ಹೇಳ್ತಾನೆ. ಇಂಥವುಗಳೇ ಇನ್ನು ಮುಂದುವರೆದ ಭಾಗದಲ್ಲಿ ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ, ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಆಕ್ಷೇಪಿಸುವುದಿಲ್ಲ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ಕ್ರೈಸ್ತರಂದ್ರೆ ಯಾರು? ಶಾರೀರಿಕ ರೀತಿಯಲ್ಲಿ ನಡೀತಕ್ಕಂಥವರಲ್ಲ. ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಅಂದರೆ ಶರೀರ ಏನು ಕೋರ್ಕೊಳ್ತದೆ, ಶರೀರ ಭಾವದ ಕರ್ಮಗಳು ಮೇಲೆ ನೋಡ್ತಾ ಇದ್ದೀವಿ ನಾವು. ಏನು ನೋಡ್ತಾ ಇದ್ವಿ? ಭಂಡತನ, ಇದು ಶರೀರ ಭಾವದ ಕರ್ಮ. ಇದು ನಾಚಿಗೇಡಿತನ, ಆಮೇಲೆ ಹೊಟ್ಟೆ ಕಿಚ್ಚು ಮಾಡುವಂಥದ್ದು, ಸಿಟ್ಟು, ಕಕ್ಷಭೇದಗಳು, ಇವ್ರ ಕಂಡ್ರೆ ಆಗಲ್ಲ, ಅವ್ರ ಕಂಡ್ರೆ ಆಗಲ್ಲ, ಆಮೇಲೆ ಭಿನ್ನಮತ, ಆಮೇಲೆ ಕುಡಿಕತನ, ದುಂದೌತಣ, ಇವುಗಳು ಶರೀರ ಭಾವದ ಕರ್ಮಗಳು. ಸೊ ಇವುಗಳನ್ನು ನಾವು ನಡೆಸ್ಬಿಟ್ಟು ಆತ್ಮ ಸಂಬಂಧವಾದಂಥ ಬೆಳೆ ಕೊಯ್ತೀನಿ ಅಂತಂದರೆ ಆಗಕ್ಕೆ ಸಾಧ್ಯನಾ? ಇದು ಅಸಾಧ್ಯ. ಇವುಗಳೆಲ್ಲ ಮಾಡಿಬಿಟ್ಟು ನಮಗೆ ನಿತ್ಯ ಜೀವ ಬೇಕು, ಅದ್ರ ಮೇಲೆ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅಂತಂದ್ರೆ ಅದು ವ್ಯರ್ಥ, ಅದು ವೇಸ್ಟ್. ಅದು ಶರೀರ ಭಾವದ ಕರ್ಮಗಳಲ್ಲಿ ಆಸಕ್ತನಾಗಿದ್ದುಕೊಂಡು ಆತ್ಮ ಸಂಬಂಧವಾದಂಥ ವಿಷಯಗಳಲ್ಲಿ ನಾನು ಪರಲೋಕನ ಸ್ವತಂತ್ರಿಸ್ಕೊಳ್ತೀನಿ, ಪರಲೋಕ ನನಗೆ ಅಂತಂದರೆ ಅದು ಅಸಾಧ್ಯ. ಅದನ್ನು ನಿರೀಕ್ಷಿಸುವುದು ಕೂಡ ವೇಸ್ಟು ಅಂತ ಹೇಳ್ತಾನೆ. ಗಲಾತ್ಯದವ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಕೂಡ 7-8ನೇ ವಚನದಲ್ಲಿ ನಾವು ವಿಷಯವನ್ನು ಗಮನಿಸ್ತೇವೆ. ಗಲಾತ್ಯದವ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7-8ನೇ ವಚನದಲ್ಲಿ ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಅಂತ ಹೇಳ್ತಾನೆ. ಸೊ ಹಾಗಾಗಿ ನಾನು ರಾಗಿ ಬಿತ್ತಿದ್ರೆ ರಾಗಿನೇ ಕೊಯ್ಬೇಕು, ಗೋಧಿ ಬಿತ್ತಿದ್ರೆ ಗೋಧಿನೇ ಕೊಯ್ಬೇಕು, ಜೋಳ ಬಿತ್ತಿದ್ರೆ ಜೋಳನೇ ಕೊಯ್ಬೇಕು, ಭತ್ತ ಬಿತ್ತಿದ್ರೆ ಭತ್ತನೇ ಕೊಯ್ಬೇಕು. ನಾನು ಅದನ್ನು ಹೊರತುಪಡಿಸಿ ಬೇರೆ ಕೊಯ್ತೀನಿ ಅಂತಂದ್ರೆ ಅದು ಅಸಾಧ್ಯ. ಹಾಗೆ ಆತ್ಮ ಸಂಬಂಧವಾದಂಥ ವಿಷಯದಲ್ಲಿ ನಾನು ಶರೀರ ಭಾವಾನುಸಾರವಾಗಿ ನಡೆದು ದೇವರ ವಾಕ್ಯಗಳನ್ನು, ದೇವರ ಆಲೋಚನೆಗಳನ್ನು, ದೇವರ ಚಿಂತನೆಗಳನ್ನು, ದೇವರ ಸಂಕಲ್ಪದ ಸಂಗತಿಗಳನ್ನು ನಾನು ಬದಿಗಿಟ್ಟು ನನ್ನ ಶರೀರ ಭಾವದ ಕರ್ಮಗಳನ್ನೇ ಪ್ರಸಿದ್ಧಿಪಡಿಸ್ಕೊಳ್ತಾ ಅವುಗಳನ್ನೇ ಅನುಸರಿಸುತ್ತಾ ನಡೆದು ನನಗೆ ನಿತ್ಯ ಜೀವ ಬೇಕು ಅಂತಂದರೆ ಅದು ಅಸಾಧ್ಯ. ಅದನ್ನು ನಿರೀಕ್ಷಿಸುವುದರಲ್ಲೂ ಕೂಡ ಯಾವುದೇ ರೀತಿಯಾದಂಥ ಉಪಯೋಗ ಇಲ್ಲ ಅಂತ ಹೇಳ್ತಾನೆ ಗ್ರಂಥ. ಅದಕ್ಕೆ ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಆತ್ಮವನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವನ ಕೊಯ್ಯುವನು ಅಂತ ಹೇಳ್ತಾನೆ. ಆತ್ಮವನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವನ ಕೊಯ್ತಾನೆ. ಆತ್ಮ ಸಂಬಂಧವಾದಂಥ ಕಾರ್ಯಕ್ರಮಗಳಲ್ಲಿ ಯಾವುದು ಆತ್ಮ ಸಂಬಂಧವಾದಂಥ ಕಾರ್ಯಕ್ರಮಗಳು? 22ನೇ ವಚನ, ಗಲಾತ್ಯ ಪತ್ರಿಕೆ 5ನೇ 22ನೇ ವಚನ ನಮಗೆಲ್ಲರಿಗೂ ಕಂಠಪಾಠ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ, ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಳೋದು, ಶಮೆದಮೆ, ಇಂಥವುಗಳೇ ಅಂತ ಹೇಳ್ತಾನೆ. ಇವು ಆತ್ಮ ಸಂಬಂಧವಾದಂಥ ವಿಷಯಗಳು. ಇವುಗಳಲ್ಲಿ ನಾನು ದಿನಕ್ಕೆ ಬೆಳೀತಾ ಇದ್ರೆ
ನಾನು ನಿತ್ಯ ಜೀವನ ನಿರೀಕ್ಷಿಸುವುದರಲ್ಲಿ ಏನೋ ಒಂದು ಅರ್ಥ ಇದೆ. ಇದು ಯಾವನ್ನೂ ಮಾಡ್ದೇನೆ ಶರೀರ ಸಂಬಂಧವಾದಂಥ ಶಾರೀರಿಕ ಕ್ರಿಯೆಗಳಲ್ಲಿ ಆಸಕ್ತನಾಗಿದ್ದುಕೊಂಡು ಅವುಗಳನ್ನು ನಡೆಸುವುದರಲ್ಲಿ ಆಸಕ್ತನಾಗಿದ್ದುಕೊಂಡು ಇನ್ನು ನಿತ್ಯ ಜೀವ ಬೇಕು ಅಂದರೆ ಅದು ಅಸಾಧ್ಯವಾದವುಗಳನ್ನು ನಿರೀಕ್ಷಿಸುವುದರಲ್ಲಿ ಯಾವುದೇ ರೀತಿಯಾದಂಥ ಅರ್ಥ ಇಲ್ಲ ಪ್ರೇಯರ್, ಅರ್ಥ ಇಲ್ಲ. ಇದು ಪರಿಸ್ಥಿತಿ. ಸೊ ಹಾಗಾಗಿ ವಿಷಯವನ್ನು ನಾವು ಒಂದು ಸಾರಿ ಗಮನಿಸ್ತಾ ಮುಂದೆ ಸಾಗ್ತಾ ಇದ್ದರೆ ಇನ್ನೂ ಏನು ಅರ್ಥ ಆಗುತ್ತೆ ಅಂತಂದರೆ, ಇನ್ನು ಉಗುರು ಬೆಚ್ಚಗಿನ ಸ್ಥಿತಿಯಲ್ಲಿದ್ದರೂ ಕೂಡ, ಅಪನಂಬಿಗಸ್ಥರಾಗಿದ್ದರೂ ಕೂಡ ನಾವು ನಂಬಿಗಸ್ತಿಕೆ ಬೆಳೆಯನ್ನು ಕೊಯ್ಯೋಕ್ಕಾಗಲ್ಲ. ಉಗುರು ಬೆಚ್ಚಗಿನ ಪರಿಸ್ಥಿತಿಯಲ್ಲಿ ಇದ್ಕೊಂಡು ಆ ಕಡೆ ಲೋಕನೂ ಬೇಕ್ರಿ, ಈ ಕಡೆ ದೇವರು ಬೇಕ್ರಿ ಅನ್ನೋ ಉಗುರು ಬೆಚ್ಚಗಿನ ಸ್ಥಿತಿ. ಇಲ್ಲ ಅವ್ರು ಬೇಜಾರು ಮಾಡ್ಕೊತಾರೆ ಹೋಗ್ಲಿಲ್ಲ ಅಂದರೆ, ಇಲ್ಲ ಇವ್ರು ಬೇಜಾರು ಮಾಡ್ಕೊಳ್ತಾರೆ ಹೋಗ್ಲಿಲ್ಲ ಅಂದರೆ, ಇಲ್ಲ ನಮಗೆಲ್ಲ ವಾಕ್ಯ ಗೊತ್ತಿದೆ ಬಟ್ ಅವರು ಇಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ, ಅವ್ರಿಗೆಲ್ಲ ಬೇಜಾರಾಗುತ್ತೇನೋ ಹಾಗಾಗಿ ಮಾಡೋಣ. ಇವೆಲ್ಲ ಏನಂತಂದರೆ ಕಾಂಪ್ರಮೈಸ್, ಹೊಂದಾಣಿಕೆ. ಈ ಹೊಂದಾಣಿಕೆಗಳು ದೇವರಲ್ಲಿ ನಡೆಯಲ್ಲ. ಇದು ಲೋಕದಲ್ಲಿ ನಡಿಬೋದು, ರಾಜಕೀಯ ಕ್ಷೇತ್ರದಲ್ಲಿ ನಡಿಬೋದು, ಬಿಸ್ನೆಸ್ಗಳಲ್ಲಿ ನಡಿಬೋದು, ಆದರೆ ದೇವರಲ್ಲಿ ಹೊಂದಾಣಿಕೆ ಕಾರ್ಯಕ್ರಮ ಅನ್ನುವಂಥದ್ದಿಲ್ಲ. ಆತನು ಬೆಳಕಿಗೂ ಕತ್ತಲಿಗೂ ಹೊಂದಾಣಿಕೆ ಮಾಡಿಕೊಳ್ಳುವಂಥಾತನಲ್ಲ, ಧರ್ಮಕ್ಕೂ ಅಧರ್ಮಕ್ಕೂ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಆತನಲ್ಲ, ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಆತನು ಹೊಂದಾಣಿಕೆ ಮಾಡಿಕೊಳ್ಳೋದಲ್ಲ, ನೀತಿಗೂ ದುರ್ನೀತಿಗೂ ಆತನು ಹೊಂದಾಣಿಕೆ ಮಾಡಿಕೊಳ್ಳುವಂಥಾತನಲ್ಲ. ಸೊ ಹಾಗಾಗಿ ಅಪನಂಬಿಗಸ್ಥರಾಗಿದ್ದುಕೊಂಡು ಉಗುರು ಬೆಚ್ಚಗಿನ ಸ್ಥಿತಿಯಲ್ಲಿ ಇದ್ದುಕೊಂಡು ನಂಬಿಗಸ್ತಿಗೆ ಬೆಳೆಯನ್ನು ನಾನು ಕೊಯ್ತೀನಿ ಅಂತಂದರೆ ಅದು ಕೊಯ್ಯೋಕ್ಕಾಗಲ್ಲ, ಅದು ಅಸಾಧ್ಯ. ಅದನ್ನು ನಿರೀಕ್ಷಿಸುವುದರಲ್ಲಿ ಯಾವುದೇ ಅರ್ಥ ಇಲ್ಲ. ನಾನು ನಿತ್ಯ ಜೀವಕ್ಕೆ ಹೋಗ್ತೀನಿ, ನಾನು ಪರಲೋಕಕ್ಕೆ ಹೋಗ್ತೀನಿ ಅನ್ನೋ ನಿರೀಕ್ಷೆ ಮಾಡೋದು ಅದು ಅಸಾಧ್ಯ. ಯಾವ ರೀತಿ ಮಂಗಳ ಗ್ರಹಕ್ಕೆ ಹೋಗಿ ಅಲ್ಲಿ ವಾಸ ಮಾಡ್ತೀನಿ, ಅಲ್ಲೊಂದು ಪ್ಲಾಟ್ ತಗೋತೀನಿ, ಚಂದ್ರಗ್ರಹಕ್ಕೆ ಹೋಗ್ತೀನಿ, ಅಲ್ಲೊಂದು ಪ್ಲಾಟ್ ತಗೋತೀನಿ, ಅಲ್ಲಿರ್ತೀನಿ ಅನ್ನುವಂಥ ಒಂದು ನಿರೀಕ್ಷೆ ಇದೆಯಲ್ಲ, ಅದು ಅಸಾಧ್ಯ. ಯಾಕಂದರೆ ದೇವರು ಹೇಳ್ಬಿಟ್ಟಿದ್ದಾನೆ ಕ್ಲಿಯರ್ ಆಗಿ, ಭೂಗೋಳವನ್ನು ಆತನು ರೂಪಿಸಿ ನಿರ್ಮಿಸಿ ಸ್ಥಾಪಿಸಿದ್ದಾನೆ. ಏನಕ್ಕೋಸ್ಕರ ಅಂತಂದರೆ ಮನುಷ್ಯರು ವಾಸ ಮಾಡುವುದಕ್ಕೆ ಯೋಗ್ಯವಾದಂಥ ಸ್ಥಳ ಇದು ಭೂಮಿ. ಇದನ್ನು ಹೊರತುಪಡಿಸಿ ನೀವೆಲ್ಲೂ ಕೂಡ ವಾಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಹಾಗಾಗಿ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಏನು ಬೇಕೋ ಆ ಕೆಲಸಗಳನ್ನು ಕೂಡ ನಾನು ಮಾಡಬೇಕು. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನವರು ಹೇಳ್ತಕ್ಕಂಥ ಮಾತು. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 26ರಿಂದ 27ನೇ ವಚನದಲ್ಲಿ, 25ನೇ ಅಧ್ಯಾಯ 26ರಿಂದ 27ನೇ ವಚನದಲ್ಲಿ, ಮೈಗಳ್ಳನಾದ ಕೆಟ್ಟ ಹಾಳು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೀಯಾ? ಇದೆಲ್ಲ ಉಪಮಾನ ಸಾಮ್ಯ ನಮಗೆ ಗೊತ್ತಿದೆ. ದೇಶಾಂತರಕ್ಕೆ ಹೋಗ್ತಕ್ಕಂಥ ಒಬ್ಬ ಮನುಷ್ಯ ತನ್ನ ಆಳುಗಳನ್ನು ಕರೆದುಬಿಟ್ಟು ತನ್ನ ಆಸ್ತಿಯನ್ನು ಒಪ್ಪಿಸ್ಕೊಟ್ಬಿಟ್ಟು ಏನು ಮಾಡ್ತಾನೆ, ಬಂದು ಕೇಳ್ತಾನೆ, ನಿನಗೆಷ್ಟು ಕೊಟ್ಟಿದ್ದೆ, ನೀನು ಏನು ಮಾಡಿದೆ, ಅದಕ್ಕೆಷ್ಟು ನೀನು ಸೇರಿಸಿದೆ, ನೀನು ಬುದ್ಧಿ ನನಗೆ 10 ಕೊಟ್ಟಿದ್ದಿ, ಎಷ್ಟು ಸೇರಿದಕ್ಕೆ ನಾನು 20, ಅದಕ್ಕೆ 10 ಇನ್ನೂ ಸೇರಿಸಿದ್ರೆ ಭಲೆ ನಂಬಿಗಸ್ತನಾದ ಒಳ್ಳೆ ಆಳು ನೀನು. ನಿನಗೆ ಎಷ್ಟು ಕೊಟ್ಟಿದ್ದೆ, ನನಗೆ 5 ಕೊಟ್ಟಿದ್ದಿ, ಎಷ್ಟು ಮಾಡಿದೆ, ನಾನು ಅದಕ್ಕೆ 5ಕ್ಕೆ ಇನ್ನೂ ಸೇರಿಸಿದ್ದೀನಿ, 5 10 ಮಾಡಿದ್ದೀನಿ, ಭಲೆ ನಂಬಿಗಸ್ತನಾದ ಒಳ್ಳೆ ಆಳು ನೀನು. ಸರಿ, ನೀನೇನು ಮಾಡಿದೆ? ಅಯ್ಯೋ ನಾನು ಏನೂ ಮಾಡಲಿಲ್ಲ ದೇವರೇ, ನಾನೇನು ಮಾಡಲಿಲ್ಲ ಬುದ್ಧಿ. ಯಾಕೆ ಏನು ಮಾಡಲಿಲ್ಲ ಅಂತಂದರೆ, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಅಂತ ನಾನು ತಿಳ್ಕೊಂಡೆ ಅಂತ ಹೇಳ್ತಾನೆ. ಅಂದರೆ ದೇವರು ಬಿತ್ತದಿರುವಲ್ಲಿ ಕೊಯ್ತಾನ ಅಂದ್ರೆ ಅಷ್ಟು ದಡ್ಡನ ದೇವರು? ಅಂದರೆ ಈತ ನೋಡಿ ಹೆಂಗೆ ಆಲೋಚನೆ, ಬಿತ್ತದಿರುವಲ್ಲಿ ಬಿತ್ತೇನೇ ಇಲ್ಲ ನಾನು, ಮತ್ತು ಅದನ್ನೆಲ್ಲಿ ಕೊಯ್ಯೋದು ನಾನು? ಬಿತ್ತೇ ಇಲ್ಲ ನಾನು, ಮತ್ತು ಅದನ್ನು ಹೆಂಗೆ ಕೊಯ್ಯೋದು? ಅದನ್ನು ಹೇಳ್ತಾ ಇದ್ದೇನೆ ನೋಡಿ 26ನೇ ವಚನ, ಮೈಗಳ್ಳನಾದ ಕೆಟ್ಟ ಹಾಳು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೀಯಾ ಅಂತ ಹೇಳ್ತಾನೆ. ಅಂದರೆ ಮನುಷ್ಯ ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಬೇಕು. ಅದನ್ನು ಹೊರತುಪಡಿಸಿ ನಾನು ಬೇರೆ ಕೊಯ್ಯೋಕ್ಕಾಗಲ್ಲ. ಒಂದು ಬೀಜನ ಬಿತ್ತಿ ಅನೇಕ ವಿಧವಾದ ಬೆಳೆಗಳನ್ನು ಕೊಯ್ತೀನಿ ಅಂತಂದ್ರೆ ಅದು ಅಸಾಧ್ಯ. ಹಾಗೇನೆ ಶರೀರ ಭಾವದ ಕರ್ಮಗಳನ್ನೇ ನಾನು ಬಿತ್ತುತ್ತಾ ಹೋದರೆ ಆತ್ಮ ಸಂಬಂಧವಾದಂಥ ಬೆಳೆಯನ್ನು ಕೊಯ್ಯೋಕ್ಕಾಗಲ್ಲ. ಶರೀರ ಭಾವಗಳನ್ನು ಬಿತ್ತಿದ್ರೆ ಅವುಗಳನ್ನೇ ಕೊಯ್ಬೇಕು ನಾನು. ಶರೀರ ಭಾವಾನುಸಾರವಾಗಿ ನಾನು ನಡೆದ್ರೆ ಅದಕ್ಕೆ ತಕ್ಕಂಥ ಮರಣನೇ ನಾನು ಅನುಭವಿಸ್ಬೇಕು ಹೊರತಾಗಿ ನಿತ್ಯ ಜೀವ ನನಗೆ ಬರೋಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದುವರೆದ ಭಾಗದಲ್ಲಿ ಅಸಾಧ್ಯವಾದವುಗಳು ಏನಪ್ಪ ಅಂತಂದರೆ, ಈಗ ನಾವೆಲ್ಲರೂ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆನ ಕೇಳಿದ್ದೀವಿ, ಸುವಾರ್ತೆಗೆ ವಿಧೇಯರಾಗಿದ್ದೀವಿ, ನಮ್ಮನ್ನು ನಾವು ಸುವಾರ್ತೆಯ ಸತ್ಯಾರ್ಥಕ್ಕೆ ಒಪ್ಪಿಸ್ಕೊಟ್ಟಿದ್ದೀವಿ.
ಇನ್ನು ಜೀವಿಸುವವರು ನಾವಲ್ಲ, ನಮಗೋಸ್ಕರ ಸತ್ತು ಎದ್ದು ಬಂದ ಆತನಿಗೋಸ್ಕರ ಜೀವಿಸುವಂತ ಡಿಸೈಡ್ ಮಾಡಿಕೊಂಡು ನೀರಿನಿಂದಲೂ ಆತ್ಮನಿಂದಲೂ ನಾವು ಹುಟ್ಟಿ ದೇವರ ರಾಜ್ಯದಲ್ಲಿ ನಾವು ಪ್ರಜೆಗಳಾಗಿದ್ದೀವಿ. ಆಯಿತು, ಸುಮ್ಮನೆ ಸೈಲೆಂಟಾಗಿರೋಣ, ನಮ್ಮ ಪಾಡಿಗೆ ನಾವಿರೋಣ, ಅವ್ರ ಪಾಡಿಗೆ ಅವ್ರು ಇರೋಣ, ಹಂಗೆ ಉಳ್ಕೊಳ್ಬೋಣ, ಹಂಗೆ ಉಳ್ಕೊಳ್ಳೋಣ ಅಷ್ಟೇ, ಇನ್ನೇನು ಮಾಡೋದು ಬೇಡ ಅಂತಂದರೆ ರಕ್ಷಣೆಯನ್ನು ನಾವು ಪರಿಪೂರ್ಣವಾಗಿ ಸ್ವತಂತ್ರಿಸ್ಕೊಳ್ಳೋದು ಅದು ಅಸಾಧ್ಯ. ಇನ್ನೇನ್ರಿ ನಾನು ದೀಕ್ಷಾಸ್ನಾನ ತಗೊಂಡ್ಬಿಟ್ಟಿದ್ದೀನಿ, ಆಯಿತು ನನಗೆ ನಿತ್ಯ ಜೀವ, ಅದು ನಿರೀಕ್ಷೆ ಮಾಡ್ತೀನಲ್ಲ, ಅದು ಅಸಾಧ್ಯ. ಆ ನಿತ್ಯ ಜೀವ ನಿನಗೆ ಸಿಗೋದಕ್ಕೆ ಅಸಾಧ್ಯ. ಅದಕ್ಕೆ ತಕ್ಕಂಥ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳ್ತಾನೆ. ಬಹಳಷ್ಟು ಜನ ಈ ಆಲೋಚನೆಯಿಂದ ಬಿದ್ದೋಗ್ಬಿಟ್ಟಿದ್ದಾರೆ. ಬ್ಯಾಪ್ಟಿಸಮ್ ಆಯ್ತಾ, ಆಯ್ತು ಬಿಡಪ್ಪ, ಇದು ಸತ್ರ ಸೀದ ಸ್ವರ್ಗಕ್ಕೇನೆ, ಮುಗೀತು ಅಷ್ಟೇ, ಇನ್ನೇನು ಕೆಲಸ ಮಾಡಿಲ್ಲ ಅಷ್ಟೇ. ಸುವಾರ್ತನ ಕೇಳಿದ್ದಾನೆ, ನಂಬಿದ್ದಾನೆ, ತನ್ನ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟಿದ್ದಾನೆ, ಯೇಸು ಕ್ರಿಸ್ತನ ದೇವರ ಕುಮಾರನೆಂಬುದಾಗಿ ನಂಬಿದ್ದಾನೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದಾನೆ, ಸೈಲೆಂಟ್, ಮುಗೀತು ಅಷ್ಟೇ ಕೆಲಸ, ಮುಂದೇನೂ ಮಾಡಲಿಲ್ಲ. ಆಯಿತು, ಕಾಲಕ್ರಮೇಣ ಆಯುಷ್ಕಾಲ ಮುಗೀತು, ಸತ್ತೋದ, ಇನ್ನು ನಿತ್ಯ ಜೀವಕ್ಕೆ ಆಯಿತಾ? ನಿತ್ಯ ಜೀವಕ್ಕೆ ಹೋಗಿದ್ದಾನಂತೇಳಿ ನಿರೀಕ್ಷೆ ಮಾಡೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ? ಗ್ರಂಥ ಅಂತದೆ ಆ ರೀತಿ ಆದರೆ ಎಷ್ಟೋ ಜನ ಬಿದ್ದೋಗಿದ್ದಾರೆ. ಅವ್ರ ನಿರೀಕ್ಷೆ ಅದು ತಪ್ಪು ಅಂತ ಹೇಳ್ತದೆ ಗ್ರಂಥ ತಪ್ಪು ಅಂತ ಹೇಳ್ತದೆ. ಈ ರೀತಿಯಾದಂಥ ಆಲೋಚನೆಯಿಂದ ಹಾಗೆ ತಟಸ್ಥವಾಗಿ ಉಳ್ಕೊಂಡ್ಬಿಟ್ಟು ಎಷ್ಟೋ ಜನ ಬಿದ್ದೋಗಿದ್ದಾರೆ ಅಂತ ಹೇಳ್ತದೆ ಗ್ರಂಥ. ಇಬ್ರಿಯರು ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಇದೇ ವಿಷಯವನ್ನು ಪ್ರಸ್ತಾಪ ಮಾಡ್ತಾನೆ ಗ್ರಂಥಕರ್ತ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ರಿಂದ 6ನೇ ವಚನದವರೆಗೂ ಸಂಗತಿಯನ್ನು ಗಮನಿಸೋಣ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಎಲ್ಲ ಜ್ಞಾನ ಪ್ರಕಾಶದಲ್ಲಿ ಸೇರಿದ್ದೀವಿ. ದೈವಿಕ ಚಿಂತನೆ ಅಂತ ಏನು ಗೊತ್ತಾಯಿತು, ಮಾನವನ ಜೀವಿತದ ಪರಮಾರ್ಥ ಏನಂತ ಗೊತ್ತಾಯಿತು, ದೇವರ ಯೋಜನೆಗಳೇನಂತ ಗೊತ್ತಾಯಿತು. ಆಯಿತು, ಗೊತ್ತಾದ ಮೇಲೆ ಹಾಗೆ ಎಲ್ಲ ತಿಳ್ಕೊಂಡ್ವಿ, ಅದೇನು ಮಾಡೋದು ಮಾಡಿದ್ವಿ, ಮತ್ತೆ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೊಂಟಿವಿ. ಏನಾಯ್ತಿದು? ನಿತ್ಯ ಜೀವದ ನಿರೀಕ್ಷೆ ಮಾಡುವಂಥದ್ದು ಅಸಾಧ್ಯ ಈ ರೀತಿ ಇದ್ದರೆ. ಸೊ ಹಾಗಾಗಿ ಡಾಕ್ಟ್ರಿನ್ಸ್ಗಳು ಬಹಳ ಮುಖ್ಯ, ಸಿದ್ಧಾಂತಗಳು ಬಹಳ ಮುಖ್ಯ. ಸಿದ್ಧಾಂತಗಳು ನಮ್ಮನ್ನು ಹಿಡಿದಿಟ್ಕೊಳ್ತವೆ, ನಾವು ಅವುಗಳನ್ನ ಹಿಡಿದಿಟ್ಕೊಂಡ್ರೆ ಅವು ನಮ್ಮನ್ನು ಹಿಡಿದಿಟ್ಕೊಳ್ತವೆ. ಸಿದ್ಧಾಂತಗಳು ಅವುಗಳನ್ನ ಬಿಡಬಾರ್ದು, ನಾವು ಅವುಗಳ ಪ್ರಕಾರ ಜೀವಿತವನ್ನು ಜೀವಿಸ್ಬೇಕು. ನಾವು ಬರೀ ರಕ್ಷಣೆ ಹೊಂದ್ಬಿಟ್ಟಿದ್ದೀವಿ, ಸಹವಾಸ ಇಲ್ಲ, ಕೆಲಸ ಇಲ್ಲ, ಹಾಗೆ ಇದ್ದುಬಿಟ್ಟಿದ್ದೀವಿ ಅಂತಂದರೆ ನಿತ್ಯ ಜೀವನ ನಿರೀಕ್ಷೆ ಮಾಡುವಂಥದ್ದು ಅಸಾಧ್ಯ. ರಕ್ಷಣೆ ಹೊಂದಿದ್ದೀವಿ, ಸಹವಾಸ ಇಲ್ಲ, ಸತ್ಕಾರ್ಯಗಳ ಕೆಲಸನೂ ಇಲ್ಲ, ಹಂಗೆ ಉಳ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ಬಿದ್ದೋಗ್ತೀವಿ. ನಾವು ನಿತ್ಯ ಜೀವನ ನಿರೀಕ್ಷೆ ಮಾಡುವುದು ಅಸಾಧ್ಯ. ಹಾಗಾಗಿ ಡಾಕ್ಟ್ರಿನ್ಸ್ಗಳು ಬಹಳ ಇಂಪಾರ್ಟೆಂಟು, ಸಿದ್ಧಾಂತಗಳು ಬಹಳ ಇಂಪಾರ್ಟೆಂಟು ಅಂತ ಹೇಳಿದ. ಸಿದ್ಧಾಂತಗಳನ್ನು ಮೀರಿ ನಾವು ಹೋಗ್ಬಾರ್ದು. ಯಾಕಂದರೆ ಸಿದ್ಧಾಂತಗಳನ್ನು ಹಿಡಿದಿಟ್ಕೊಂಡ್ರೆ ಸಿದ್ಧಾಂತಗಳು ನಮ್ಮನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತವೆ. ಅದಕ್ಕೆ ತಿಮೋತಿಗೆ ಬರೆದ ಮೊದಲ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 3ನೇ ವಚನದಲ್ಲಿ ಅಲ್ಲಿ ಹೇಳ್ತಕ್ಕಂಥ ವಿಶೇಷವಾದ ಮಾತು, ನೀನು ಬೇರೆ ಉಪದೇಶವನ್ನು ಮಾಡಬೇಡ ಅಂತ ಹೇಳ್ತಾನೆ ಪೌಲ. ಅಂದರೆ ನೀನು ಬೇರೆ ಡಾಕ್ಟ್ರಿನ್ಸ್ಗಳನ್ನ ಟೀಚ್ ಮಾಡಬೇಡ, ಸತ್ಯನ ಉಪದೇಶ ಮಾಡು. ಬೇರೆ ಡಾಕ್ಟ್ರಿನ್ಸ್ಗಳನ್ನು ಟೀಚ್ ಮಾಡ್ತಕ್ಕಂಥವ್ರನ್ನ ನೀನು ಖಂಡಿಸು, ಗದರಿಸು. ಅದಕ್ಕೋಸ್ಕರನೇ ನಾನು ಏನು ಮಾಡಿದ್ದೀನಿ, ನಿನ್ನನ್ನು ಅಲ್ಲಿ ಕಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ, ನಾನು ಮೆಕೆದೋನ್ಯಕ್ಕೆ ಹೋಗುತ್ತಿದ್ದಾಗ ನೀನು ಎಫೆಸದಲ್ಲೇ ಇದ್ದುಕೊಂಡು ಅಲ್ಲಿರುವ ಕೆಲವರಿಗೆ ನೀವು ಬೇರೆ ಉಪದೇಶವನ್ನು ಮಾಡಬಾರದೆಂತಲೂ ಅಂತ ಹೇಳ್ತಾನೆ. ನೀವು ಬೇರೆ ಉಪದೇಶವನ್ನು ಬೇರೆ ಉಪದೇಶ ಅಂತಂದರೆ ಅಸತ್ಯವಾದ ಉಪದೇಶಗಳನ್ನು ಮಾಡಬಾರ್ದು, ಸತ್ಯ ಉಪದೇಶ ಮಾಡಬೇಕು, ಫಾಲ್ಸ್ ಟೀಚಿಂಗ್ ಮಾಡಬಾರ್ದು, ಬೇರೆ ಉಪದೇಶವನ್ನು ಮಾಡಬಾರದೆಂತಲೂ. ಆಮೇಲೆ ಕಲ್ಪನಾ ಕಥೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗಳಿಗೂ ಲಕ್ಷ್ಯ ಕೊಡಬಾರದೆಂತಲೂ ಆಜ್ಞಾಪಿಸು ಎಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳ್ತೀನಿ ಅಂತ ಹೇಳ್ತೀನಿ. ಆಜ್ಞಾಪಿಸು, ನೀವು ಬೇರೆ ಉಪದೇಶ ಮಾಡೋಂಗಿಲ್ಲ. ಇದು ಡಾಕ್ಟ್ರಿನ್ಗೆ ಮನುಷ್ಯ ಕಲ್ಪಿತ ಕಟ್ಟಳೆಗಳನ್ನ ಸೇರಿಸೋಂಗಿಲ್ಲ. ಇದನ್ನು ನಾನು ಗಟ್ಟಿಯಾಗಿ ಇಟ್ಕೊಂಡ್ರೆ, ಇದನ್ನು ನಾನು ಕಾಪಾಡಿಕೊಂಡ್ರೆ ಇದು ನನ್ನನ್ನು ಕಾಪಾಡುತ್ತೆ. ಇದು ಯಾವುದೂ ಮಾಡ್ದೇನೆ ನೀವು ಬೋಧನೆ ಮಾಡೋದು ಒಂದೇ, ನಾವು ಬೋಧನೆ ಮಾಡೋದು ಒಂದೇ, ನೀವು ಭಾನುವಾರ ಚರ್ಚ್ಗೆ ಹೋಗ್ತೀರಿ, ನಾವು ಭಾನುವಾರ ಚರ್ಚ್ಗೆ ಹೋಗ್ತೀವಿ,
ನೀವು ತಿಂಗಳಿಗೆ ಒಂದ್ಸರಿ ರೊಟ್ಟಿ ಮುರಿತೀರಿ, ನೀವು ವಾರ ವಾರ ಮುರಿತೀರಿ, ಏನು ವ್ಯತ್ಯಾಸ? ಎಲ್ಲ ಒಂದೇ ತಾನೆ. ನೋ 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 ನೋ, ಹಾಗಲ್ಲ, ಇದು ಹಾಗಲ್ಲ. ಸೊ ಇದೇ ರೀತಿ ಮುಂದುವರಿತಾ ಇದ್ದರೆ ನಿತ್ಯ ಜೀವವನ್ನು ನಿರೀಕ್ಷೆ ಮಾಡುವಂಥದ್ದು ಅದು ಅಸಾಧ್ಯ, ಅಸಾಧ್ಯ. ನಿತ್ಯ ಜೀವ ಸಿಗುತ್ತೆ ಅಂತಂತ ನಾನು ನಿರೀಕ್ಷೆ ಮಾಡೋದು ಅದು ಅಸಾಧ್ಯ ಅಂತ ಹೇಳ್ತೇನೆ, ಅಸಾಧ್ಯ. ಯೋಹಾನ್ ಬರೆದ 2ನೇ ಪತ್ರಿಕೆಯಲ್ಲಿ 9ನೇ ವಚನದಲ್ಲಿ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಅಂತ ಹೇಳ್ತಾನೆ ನೋಡಿ. ಯೋಹಾನನು ಬರೆದ ಪತ್ರಿಕೆ 2ನೇ ಪತ್ರಿಕೆ, ಯೋಹಾನನು ಬರೆದ 2ನೇ ಪತ್ರಿಕೆ 9ನೇ ವಚನದಲ್ಲಿ, ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ ಅಂತ ಹೇಳ್ತಾನೆ. ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ, ಡಾಕ್ಟ್ರಿನ್ಸ್ಗಳಲ್ಲಿ ನೀನು ಇರಲಿಲ್ಲ ಅಂತಂದರೆ, ಸಿದ್ಧಾಂತಗಳಲ್ಲಿ ನೀನು ಇಲ್ಲ ಅಂತಂದರೆ ಅದನ್ನು ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ. ನೀನು ತಿಳ್ಕೊಬೋದು ಅಷ್ಟೇ, ನೀನು ತಿಳ್ಕೊಬೋದು ನಾನು ದೇವರ ಅನ್ಯೋನ್ಯತೆಯಲ್ಲಿ ಇದ್ದೀನಿ ಅಂತ ನೀನು ತಿಳ್ಕೊಬೋದು. ಆದರೆ ದೇವರ ಅನ್ಯೋನ್ಯತೆ ಇಲ್ಲ. ಆ ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ, ಯಾವ ಉಪದೇಶ? ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಕಲ್ಪಿತ ಕಟ್ಟಳೆಗಳು, ಮಾನವ ಕಲ್ಪಿತ ಉಪದೇಶಗಳಿಗೆ ಒಳಗಾಗಿ ಅದರಲ್ಲಿ ನೆಲೆಗೊಂಡಿರುವವನಿಗೆ ತಂದೆಯ ಮತ್ತು ಮಗನ ಅನ್ಯೋನ್ಯತೆ ಉಂಟು. ಅಂದರೆ ಯಾವುದರಲ್ಲಿ ಅನ್ಯೋನ್ಯತೆ ಉಂಟು? ಕ್ರಿಸ್ತನ ಉಪದೇಶದಲ್ಲಿ ಯಾರು ನೆಲೆಗೊಂಡಿರ್ತಾನೋ ಅವರೊಟ್ಟಿಗೆ ತಂದೆಯ ಮತ್ತು ಮಗನ ಅನ್ಯೋನ್ಯತೆ ಉಂಟು. ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವಂಥವನಿಗೆ, ಮಾನವ ಕಲ್ಪಿತ ಕಟ್ಟಳೆಗಳಿಗೆ, ಮನುಷ್ಯ ಆಲೋಚನೆಗಳಿಗೆ ಆಸ್ಪದ ಕೊಡ್ತಕ್ಕಂಥ ಉಪದೇಶಗಳಲ್ಲಿ ನೆಲೆಗೊಂಡಿರ್ತಾನಲ್ಲ, ಅಂಥ ವ್ಯಕ್ತಿಯೊಟ್ಟಿಗೆ ದೇವರ ಸಹವಾಸ ಇರೋದಿಲ್ಲ, ಆತನ ಮಗನ ಸಹವಾಸ ಇರೋದಿಲ್ಲ ಅಂತ ಹೇಳ್ತಾನೆ. ಸೊ ಹಾಗಾಗಿ ವಿಷಯ ಇದು. ಸೊ ಅದು ನಿನ್ನನ್ನು ಹಿಡಿದಿಟ್ಕೊಳ್ತದೆ. ಯಾವುದು? ಡಾಕ್ಟ್ರಿನ್ಸ್ ನಿನ್ನನ್ನು ಹಿಡಿದಿಟ್ಕೊಳ್ತದೆ. ಸೊ ನೀನು ಅದರಲ್ಲಿ ನಿಲ್ಲಕ್ಕೆ ಸಾಧ್ಯ. ಆಗ ನಾವು ನಿತ್ಯ ಜೀವನ ನಿರೀಕ್ಷಿಸೋದಕ್ಕೆ ಸಾಧ್ಯ ಇದೆ. ಇವ್ಯಾವೂ ಇಲ್ಲದೇನೆ ಏನು ಮಾಡೋಕ್ಕೆ? ನಿರೀಕ್ಷೆ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಅವಕಾಶಗಳಿಲ್ಲ. ಅದು ಅಸಾಧ್ಯ, ಅದು ಅಸಾಧ್ಯ. ನಾನು ಯಾವುದನ್ನೂ ಮಾಡಲಿಲ್ಲ ಅನ್ನುವಂಥದ್ದು ಅದು ಅಸಾಧ್ಯ. ಸೊ ಎಫೆಸ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಪೌಲನು ಬಹಳ ವಿಶೇಷವಾದಂಥ ಮಾತನ್ನು ಹೇಳ್ತಾನೆ. ಅದನ್ನು ಒಂದು ಸರಿ ಗಮನಿಸೋಣ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನದಲ್ಲಿ, ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು ಅಂತ ಹೇಳ್ತಾನೆ. ಎಲ್ಲ ವಿಷಯಗಳಲ್ಲಿ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಅದನ್ನು ಬೆಳೀತಾ 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 ಹಾಗೆ ಹೋಗಬೇಕು ಮುಂದಕ್ಕೆ. ದೀಕ್ಷಾಸ್ಥಾನ ತೊಗೊಂಡ್ಬಿಟ್ಟು ಸಹವಾಸ ಇಲ್ಲದೇ, ಕೆಲಸ ಇಲ್ಲದೇ ಸುಮ್ಮನೆ ತಟಸ್ಥವಾಗಿ ಇದ್ಕೊಂಡ್ರೆ, ನಾವು ನಿತ್ಯ ಜೀವದ ಮೇಲೆ ನಿರೀಕ್ಷೆ ಇಟ್ಕೊಂಡ್ರೆ ಅದು ಅಸಾಧ್ಯ, ಅದು ಅಸಾಧ್ಯ. ಅದಕ್ಕೆ ಸತ್ಯವನ್ನು ಅನುಸರಿಸುತ್ತಾ, ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳಿಬೇಕು. ಎಲ್ಲ ವಿಷಯಗಳಲ್ಲಿ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಇನ್ನೊಬ್ಬರನ್ನ ಕ್ಷಮಿಸುವಂಥ ವಿಷಯದಲ್ಲಿ ನಾನು ಕ್ರಿಸ್ತನ ಒಂದು ಐಕ್ಯತೆಯಲ್ಲಿ ಬರಬೇಕು. ಕ್ರಿಸ್ತನ ಯಾವ ರೀತಿ ಕ್ಷಮಿಸಿದನೋ ಆ ರೀತಿ ನಾನು ಕ್ಷಮಿಸಬೇಕು. ಕ್ರಿಸ್ತನ ಸತ್ಯದ ಪರವಾಗಿ ಯಾವ ರೀತಿ ನಿಂತ್ಕೊಂಡೋ ಆ ರೀತಿ ನಾನು ನಿಂತ್ಕೋಬೇಕು. ಆತನು ಭಾಳ ಚಂದವಾಗಿ ಮಾತಾಡ್ತಾನೆ. ಭೂಮಿ ಮೇಲಿದ್ದಂಥ ಸಂದರ್ಭದಲ್ಲಿ ಪರಿಸರ ಮತ್ತು ಶಾಸ್ತ್ರಿಗಳೊಟ್ಟಿಗೆ, ನಾನು ನನ್ನಷ್ಟಕ್ಕೆ ನಾನು ಮಾತಾಡಲಿಲ್ಲ, ತಂದೆ ನನಗೇನು ಹೇಳಿದನೋ, ಇಂತಿದ್ದನ್ನು ಉಪದೇಶ ಮಾಡಂತ ಹೇಳಿದನೋ ಅದನ್ನೇ ಹೇಳ್ತೀನಿ ಹೊರತುಪಡಿಸಿ ಅದನ್ನು ಬಿಟ್ಟು ಬೇರೆ ಯಾವುದನ್ನು ಕೂಡ ನಾನು ಮಾತಾಡಲ್ಲ ಅಂತ ಹೇಳ್ತೇನೆ. ಆ ಡಾಕ್ಟರ್ಸ್ಗಳಿಗೆ ಎಷ್ಟು ಕಟಿಬದ್ಧನಾಗಿದ್ದಾನೆ ಅವುಗಳಿಗೆ. ನಾನು ಒಂದು ಚೂರು ಮಾತಾಡಲ್ಲ ಅಂತ ಹೇಳ್ತೇನೆ, ನನ್ನಷ್ಟಕ್ಕೆ ನಾನೇನು ಮಾತಾಡಲ್ಲ ಅಂತ ಹೇಳ್ತೇನೆ. ಹಾಗಾಗಿ ನಾವ್ಯಾಗಿರಬೇಕು? ಈ ರೀತಿ ಕೆಲಸ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾಗ ನಾವು ನಿತ್ಯ ಜೀವವನ್ನು ನಿರೀಕ್ಷಿಸುವುದರಲ್ಲಿ ಅದು ಒಂದಲ್ಲ ಒಂದು ದಿನ ನನಗೆ ಸಾಧ್ಯ ಆಗುತ್ತೆ. ಈ ಯಾವ ಮಾಡ್ದೇನೆ ನಿರೀಕ್ಷಿಸುವುದರಲ್ಲಿ ಯಾವುದೇ ರೀತಿಯಾದಂಥ ಅದು ಸಾಧ್ಯ ಇಲ್ಲ, ಅದು ಅಸಾಧ್ಯನೇ ಆಗುತ್ತೆ ಪ್ರೇಯರ್. ಹಾಗಾಗಿ ಶ್ರೇಷ್ಠ ಅವಶ್ಯಕತೆ ಇದೆ ನಮಗೆ. ಸಭೆಯ ಸಹವಾಸ ಬೇಕು, ಸಭೆಯ ಅನ್ಯೋನ್ಯತೆ ಬೇಕು, ಉಪದೇಶಗಳು ಬೇಕು. ಆವಾಗ ನಾವು ನಿರೀಕ್ಷೆ ಅಂತಕ್ಕಂಥದ್ದು ಅದು ಸಾಧ್ಯ ಆಗುತ್ತೆ. ಹೊರತಾಗಿ ಇವ್ಯಾವೂ ಇಲ್ಲದೇ ನಾವು ನಿರೀಕ್ಷಿಸುವುದರಲ್ಲಿ ಅದು ಯಾವುದು ಲಾಭ ಇಲ್ಲ, ಅವೆಲ್ಲವೂ ಕೂಡ ಅಸಾಧ್ಯಗಳೇ. ಸೊ ಹಾಗಾಗಿ ಎಫೆಸ ಪತ್ರಿಕೆ 3ನೇ ಅಧ್ಯಾಯದಲ್ಲಿನೇ ಇನ್ನೊಂದು ವಿಶೇಷ ಮಾತನ್ನು ನಾವು ನೋಡಿಕೊಂಡು ಮುಂದಿನ ಒಂದು ಭಾಗಕ್ಕೆ ನಾವು ಸಾಗೋಣ. ಎಫೆಸ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಉಚಿತಾರ್ಥವಾಗಿ ಅನುಗ್ರಹಿಸಿದ ಕೆಲಸವನ್ನು ಅನುಸರಿಸಿ
ನಾನು ಈ ಸುವಾರ್ತೆಗೆ ಸೇವಕನಾದೆನು ಅಂತ ಹೇಳ್ತಾನೆ. ಅಂದರೆ ಸಭೆಯಲ್ಲಿ ರಕ್ಷಿಸಲ್ಪಟ್ಟವರು, ಅಂದರೆ ರಕ್ಷಣೆ ಹೊಂದಿದಿರ್ತಕ್ಕಂಥವ್ರು, ಅವ್ರಿಗೇನು ಕೆಲಸ ಇಲ್ಲ ಅಂತಲ್ಲ. ದೇವರು ಪ್ರತಿಯೊಬ್ಬರಿಗೂ ಕೂಡ ಕೆಲಸ ಕೊಟ್ಟಿದ್ದಾನೆ. ದೇಹದಲ್ಲಿರುವಂತಹ ಎಲ್ಲ ಅಂಗಾಂಗಗಳು ಯಾವ ರೀತಿ ಕಾರ್ಯಗಳನ್ನು ಮಾಡ್ತಾವೋ ಅದೇ ರೀತಿ ದೇವರು ತಾನು ಕರೆದಂತಹ ಪ್ರತಿಯೊಬ್ಬರಿಗೂ ಕೂಡ ಕೆಲಸ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಅದನ್ನಿಲ್ಲ, ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ, ಅಂದರೆ ನಾನು ಟೀಚ್ ಮಾಡ್ತಾ ಇದ್ದೀನಿ ಅಂತಂದರೆ ತನ್ನ ಶಕ್ತಿ, ದೇವರ ಶಕ್ತಿಯನ್ನು ನನ್ನಲ್ಲಿ ಪ್ರಯೋಗ ಮಾಡ್ತಾ ಇದ್ದಾನೆ. ಇಲ್ಲ ಒಬ್ಬ ಸಹೋದರ ಒಳ್ಳೆ ಹಾಡಾಡ್ತಾ ಇದ್ದಾನೆ ಅಂತಂದರೆ ಆ ಹಾಡುವಂತಹ ಶಕ್ತಿ ಯಾರ್ದು? ದೇವರದು. ಆತನಲ್ಲಿ ಅದನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಈ ರೀತಿ ನಾವು ತಿಳ್ಕೊಂಡು ಏನು ಮಾಡಬೇಕಂದ್ರೆ ಕೆಲಸ ಮಾಡಬೇಕು, ಸಹವಾಸದಲ್ಲಿರಬೇಕು. ಆಗ್ಲೇ ನಾವು ನಿರೀಕ್ಷೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇದೆ ಅಂತ ಹೇಳ್ತಾರೆ. ಇವ್ಯಾವನ್ನ ಗುರುತಿಸಿದಾನೆ ನಿತ್ಯ ಜೀವನ ನಿರೀಕ್ಷಿಸುವುದು ಅದು ಅಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೆ ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಉಚಿತಾರ್ಥವಾಗಿ ಅನುಗ್ರಹಿಸಿದ ಕೆಲಸವನ್ನು ಅನುಸರಿಸಿ, ಉಚಿತಾರ್ಥವಾಗಿ ದೇವರು ನನಗೆ ಅನುಗ್ರಹಿಸಿದಂಥ ಕೆಲಸವನ್ನು ಅನುಸರಿಸಿ ನಾನು ಈ ಸುವಾರ್ತೆಗೆ ಸೇವಕನಾದೆನು ಅಂತ ಹೇಳ್ತಾನೆ. ಪೌಲನು ನಾನು ಈ ಸುವಾರ್ತೆಗೆ ಸೇವಕನಾದೆ ಅಂತ ಹೇಳ್ತಾನೆ. ಮತ್ತು ನಾವೆಲ್ಲರೂ ಕೂಡ ಹೌದು, ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು? ಅವ್ರದ್ದೇ ಆದಂಥ ಕೆಲಸ ಕಾರ್ಯಕ್ರಮಗಳಿದ್ದಾವೆ, ಅವ್ರದ್ದೇ ಆದಂಥ ಒಂದು ತಲಾಂತಗಳನ್ನು ದೇವರು ಕೊಟ್ಟಿದ್ದಾನೆ. ಅವುಗಳನ್ನೆಲ್ಲವನ್ನು ಕೂಡ ನಾವು ಬಳಸ್ಕೋಬೇಕು. ಸುಮ್ಮನೆ ಇರಬಾರ್ದು. ಸುಮ್ಮನೆ ಇದ್ದರೆ ನಿರೀಕ್ಷಿಸುವುದು ಅಸಾಧ್ಯ. ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ವಿಧೇಯತೆ ಇಲ್ಲದೇ ನಾವು ಏನು ನಿರೀಕ್ಷೆ ಮಾಡಿದ್ರೂ ಕೂಡ ಅದು ವ್ಯರ್ಥ. ಅದು ವಿಧೇಯತೆ, ಒಬಿಡಿಯಂಟ್ ಅಂದರೆ ಸುವಾರ್ತೆಯ ಸತ್ಯದ ವಿಷಯದಲ್ಲಿ, ಸುವಾರ್ತೆಯ ಒಂದು ಸತ್ಯವಾಕ್ಯಕ್ಕೆ ನಾವು ವಿಧೇಯತೆಯನ್ನು ತೋರಿಸಿದಾಗ ಅದು ನಮಗೆ ಏನಾಗುತ್ತೆ ಅಂತಂದರೆ, ನಿರೀಕ್ಷೆ ಮಾಡಿದ್ರೆ ಅದರಲ್ಲಿಂದ ಒಂದು ಲಾಭ ಇದೆ. ನಾವು ವಿಧೇಯತೆಯನ್ನು ತೋರಿಸಲಿಲ್ಲ ಅಂತಂದರೆ ನಿರೀಕ್ಷೆ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಉಪಯೋಗ ಇಲ್ಲ. ಉದಾಹರಣೆಗೆ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರ ಪ್ರಥಮ ಅರಸನಾದಂಥ ಸೌಲನ ಒಂದು ಪ್ರಾರಂಭ ಜೀವಿತ ಹೇಗಿತ್ತಂತಂದರೆ, ತನ್ನ ತಂದೆಯ ಕತ್ತೆಗಳನ್ನು ಹುಡುಕುವುದಕ್ಕೆ ಹೋದಂಥ ಒಬ್ಬ ವ್ಯಕ್ತಿ. ಆ ರೀತಿ ಹೋದಂಥ ಒಂದು ಸಂದರ್ಭದಲ್ಲಿ ದೇವದರ್ಶಿಯನ್ನು ವಿಚಾರಿಸುವಂಥ ಒಂದು ಸಂದರ್ಭ ಬರುತ್ತೆ. ದೇವದರ್ಶಿಯನ್ನು ವಿಚಾರಿಸುವಾಗ ಅವ್ರಿಗೆ ಸುಮ್ಮನೆ ಬರಿಗೆಯಿಂದ ಹೋಗಬಾರ್ದು, ಏನಾದರೂ ಒಂದಿಷ್ಟು ಕಾಣಿಕೆ ತಗೊಂಡು ಹೋಗ್ಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಬಂದಾಗ ಸೌಲ ಅಂತಾನೆ, ನನ್ನ ಹತ್ರ ದುಡ್ಡಿಲ್ಲ ಅಂತ ಕೇಳ್ತಾನೆ. ಆವಾಗ ಸೌಲನ ಜೊತೆಲಿರ್ತಕ್ಕಂಥ ಸೇವಕ ಅಂತ, ನನ್ನ ಹತ್ರ ಇದೆ ದುಡ್ಡು, ಬಾ ಅಂತ ಕರೀತಾನೆ. ಸರಿ, ಹೋಗ್ಬಿಟ್ಟು ಅಲ್ಲಿ ಕೇಳಿದಾಗ ದೇವರು ತನ್ನ ಪ್ರವಾದಿಯಾದಂತಹ ಸಮುವೇಲನ ಮುಖಾಂತರ ಹೇಳ್ತಾನೆ, ಇಸ್ರಾಯೇಲರ ಶ್ರೇಷ್ಠ ವಸ್ತುಗಳೆಲ್ಲವೂ ಕೂಡ ನಿನಗೂ ನಿನ್ನ ಕುಟುಂಬಕ್ಕೂ ಸಲ್ತವೆ. ನಿನ್ನ ಕತ್ತೆಗಳಿಗೋಸ್ಕರ ಚಿಂತೆ ಮಾಡಬೇಡ, ಅವುಗಳಿಗಿಂತ ಶ್ರೇಷ್ಠವಾದದ್ದನ್ನು ನಾನು ದೇವರು ನಿನಗೆ ಕೊಡ್ತೀನಿ ಅಂತ ಹೇಳಿದ್ದಾನೆ. ನೀನು ಇಸ್ರಾಯೇಲರ ಮೇಲೆ ಪ್ರಜೆಗಳಾಗ್ತೀಯ. ನೀನು ಇಸ್ರಾಯೇಲರ ಶ್ರೇಷ್ಠ ವಸ್ತುಗಳೆಲ್ಲ ನಿನಗೂ ನಿನ್ನ ಕುಟುಂಬಕ್ಕೂ ಸಲ್ತವೆ. ನಿನ್ನನ್ನು ಅಂಥ ಒಂದು ಉನ್ನತ ಸ್ಥಾನಕ್ಕೆ ಏರಿಸ್ತಾ ಇದ್ದಾನೆ ದೇವರು ಅಂತಂದಾಗ, ಅಂದರೆ ಆತನು ಯಾವ ಸ್ಥಿತಿಯಲ್ಲಿದ್ದಾನೆ, ದೇವರು ಯಾವ ಸ್ಥಿತಿಗೆ ತೊಗೊಂಡು ಬರ್ತಾ ಇದ್ದಾನೆ ಅನ್ನೋದನ್ನು ಆಲೋಚನೆ ಮಾಡಬೇಕು. ಈ ರೀತಿಯಾದಂಥ ಆಲೋಚನೆ ಮಾಡಿದಾಗ ಮನುಷ್ಯ ಪ್ರತಿ ಸಂದರ್ಭದಲ್ಲಿ ಕೂಡ ದೇವರ ಪ್ರತಿಯೊಂದು ಮಾತುಗಳಿಗೂ ಕೂಡ ವಿಧೇಯನಾಗ್ತಾನೆ. ಇದನ್ನು ಸ್ವಲ್ಪ ದಿನಗಳಲ್ಲೇ ಆತನು ಮರೆತು ಬಿಡ್ತಾನೆ. ದೇವರು ಅಮಾಲೇಕ್ಯರನ್ನು ನೀನು ಸಂಪೂರ್ಣವಾಗಿ ನಾಶ ಮಾಡು ಅಂತ ಹೇಳ್ತಾನೆ, ಅಲ್ಲಿ ಕೂಡ ದೇವರ ಮಾತಿಗೆ ವಿಧೇಯನಾಗೋದಿಲ್ಲ ಸೌಲ. ಅದಕ್ಕೆ ತದ್ವಿರುದ್ಧವಾಗಿ ನಡೆದಾಗ ದೇವರು ಒಂದು ಮಾತು ಹೇಳ್ತಾನೆ, ಏನಂತಂದರೆ, ಸೌಲ, ಯಜ್ಞ ಹೋಮಗಳನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮ ಅಂತ ಹೇಳ್ತಾನೆ. ಅಂದರೆ ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸ್ತಕ್ಕಂಥದ್ದು ಮುಖ್ಯ. ಅವುಗಳನ್ನ ಬಿಟ್ಬಿಟ್ಟು ಯಜ್ಞ ಅರ್ಪಿಸ್ತೀನಿ ಅಂತಂದ್ರೆ ಏನು ಉಪಯೋಗ? ಮಾತು ಕೇಳು, ಮಾತುಗಳಿಗೆ ಅನುಸಾರವಾಗಿ ಯಜ್ಞನ ಅರ್ಪಿಸು, ವಿಧೇಯತೆಯನ್ನು ತೋರಿಸು ಅಂತ ಹೇಳ್ತಾನೆ. ಯೇಸು ಕ್ರಿಸ್ತನ ವಿಧೇಯತೆಯಲ್ಲಿ ನಂಬರ್ ಒನ್ ಯೇಸು ಕ್ರಿಸ್ತನು. ಬೆಳಗ್ಗೆ ಎದ್ದು ಆತನು ಅಡವಿ ಪ್ರಾಂತ್ಯಕ್ಕೆ ಹೋಗ್ತಾ ಇದೆ ಯೇಸು ಕ್ರಿಸ್ತನು. ಡ್ಯಾಡಿ, ಇವತ್ತು ನನಗೇನು ಹೇಳ್ತಾ ಇದೀಯ? ನನಗೇನು ಉಪದೇಶ ಮಾಡ್ತೀಯ? ನೀನು ಹೇಳಿದ್ದೇನೆ ನಾನು ಕೇಳ್ತೀನಿ ಡ್ಯಾಡಿ. ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತೀನಿ, ಏನು ಮಾತಾಡಬೇಕು ಅದು ಮಾತಾಡ್ತೀನಿ, ನೀನು ಹೇಳಿಷ್ಟೇ ಮಾತಾಡ್ತೀನಿ, ನನ್ನದನ್ನು ಏನೂ ಸೇರಿಸಲ್ಲ ನಾನು. ಎಂಥ ವಿಧೇಯತೆ ರೀ, ಎಂಥ ವಿಧೇಯತೆ ಯೇಸು ಕ್ರಿಸ್ತನ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಆತನ ವಿಧೇಯತೆಯನ್ನು ಒಂದ್ಸರಿ ಗಮನಿಸೋಣ ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ
5ನೇ ಅಧ್ಯಾಯ 7ನೇ ವಚನದಲ್ಲಿ, ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು ಅಂತ ಹೇಳ್ತಾನೆ. ವಿಧೇಯತೆಯನ್ನು ಕಲಿತುಕೊಂಡ ಅಂತ ಹೇಳ್ತಾನೆ. ಕಣ್ಣೀರು ಸುರಿಸ್ತಾ ಇದ್ದಾನೆ, ಬಲವಾಗಿ ಕೂಗ್ತಾ ಇದ್ದಾನೆ, ಪ್ರಾರ್ಥನೆ ವಿಜ್ಞಾಪನೆಗಳು ಸಲ್ಲಿಸ್ತಾ ಇದ್ದಾನೆ. ದೇವರ ಮಗನಾಗಿದ್ದರೂ ಕೂಡ ನಾನು ದೇವ್ರ ಮಗ ಬಿಡ್ರಿ, ಏನು ಬೇಕಾದ್ರೆ ಮಾಡ್ತಾ, ಇದು ನಡೀತದೆ ಬಿಡ್ರಿ, ತಂದೆ ಅಡ್ಜಸ್ಟ್ ಮಾಡ್ಕೊತಾನೆ ಬಿಡಿ ಅಂತ ಅನ್ಲಿಲ್ಲ. ಕಣ್ಣೀರು ಸುರಿಸ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ತನ್ನನ್ನು ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ. ಅಂದರೆ ಮರಣ ಅಂತಂದರೆ ಪಾಪವು ಕೊಡುವ ಸಂಬಳ ಮರಣ. ಪಾಪ ಅಂತಂದರೆ ಆಜ್ಞೆಯನ್ನು ಅತಿಕ್ರಮಿಸುವಂಥದ್ದು, ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವಂಥದ್ದು, ಇದು ಪಾಪ. ಪಾಪವು ಕೊಡುವ ಸಂಬಳ ಮರಣಕ್ಕೆ ತಪ್ಪಿಸಿ ಕಾಪಾಡುವ ಶಕ್ತನಾಗಿರುವ ತನಗೆ, ಅಂದರೆ ತಂದೆಯಾದ ದೇವರಿಗೆ ಆತನ ಬಲವಾಗಿ ಕೂಗ್ತಾ ಇದ್ದಾನೆ, ಡ್ಯಾಡಿ ನಿನ್ನ ಚಿತ್ತನೇ ನೆರವೇರಬೇಕು, ನನ್ನ ಆಲೋಚನೆ ಬೇಡ, ನನ್ನ ಅನಿಸಿಕೆ ಬೇಡ, ನನ್ನ ಇಷ್ಟ ಬೇಡ, ನನ್ನ ಒಪಿನಿಯನ್ ಬೇಡ. ವಿಧೇಯತೆ ಕಲ್ತ್ಕೊಂಡ ಅಂತ ಹೇಳ್ತಾರೆ. ವಿಧೇಯತೆ ಅಂದರೆ ವಿಧೇಯತೆ ಇಲ್ಲದೆ ನಾವು ನಿರೀಕ್ಷೆ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ, ಅದು ಅಸಾಧ್ಯ. ವಿಧೇಯತೆ ಇಲ್ಲದೆ ನಾವು ನಿರೀಕ್ಷಿಸುವುದು ಅದು ಅಸಾಧ್ಯ ಅಂತ ಹೇಳ್ತಾನೆ, ಅಸಾಧ್ಯ. ಸೊ ಹಾಗಾಗಿ ನಿರೀಕ್ಷೆ ಅದು ಏನಾಗುತ್ತೆ ಅಂತಂದರೆ ವಿಧೇಯತೆಯಿಂದ ನಮಗೆ ದೊರಕ್ತದೆ ಅಂತ ಹೇಳ್ತಾನೆ. ವಿಧೇಯತೆ ತೋರಿಸ್ಬೇಕು ಅಂತ ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನದಲ್ಲಿ ವಿಷಯವನ್ನು ಗಮನಿಸಿದ್ರೆ, ತೀತ 1ನೇ ಅಧ್ಯಾಯ ಅದು 1, 2, 3 ಅಂತಿಲ್ಲ, 4 ವಚನಗಳು ಕೂಡ ಇಲ್ಲ, ಎಲ್ಲ ಮಿಕ್ಸ್ಡ್ ಆಗಿದ್ದಾವೆ. 5ನೇ ವಚನ ಅಂತ ಲಾಸ್ಟಿಗೆ ಬರ್ತಾ ಇದೆ. ಅದರಲ್ಲಿ ನಾವು 1ನೇ ಅಧ್ಯಾಯ 1ನೇ ಅಧ್ಯಾಯ 1, 2, 3, 4, 5, 6, 7, 8, 9ನೇ ಲೈನ್ ಓದೋಣ. 9ನೇ ಲೈನು, ಆ ನಂಬಿಕೆಗೂ ಸತ್ಯದ ಪರಿಜ್ಞಾನಕ್ಕೂ ನಿತ್ಯ ಜೀವದ ನಿರೀಕ್ಷೆಯೇ ಆಧಾರವಾಗಿದೆ ಅಂತ ಹೇಳ್ತಾನೆ. ಅಂದರೆ ವಿಧೇಯತೆಗೆ ಯಾವುದು ಆಧಾರ? ನಾನು ಇವತ್ತು ವಿಧೇಯತೆ ತೋರಿಸ್ಬೇಕು ಅಂತಂದರೆ ಸತ್ಯಕ್ಕೆ ನಾನು ವಿಧೇಯತೆ ತೋರಿಸ್ತೇನೆ, ಸುಳ್ಳಿಗೆ ನಾನು ವಿಧೇಯತೆ ತೋರಿಸಲ್ಲ. ಅದನ್ನು ಹೇಳ್ತೇನೆ, ನಂಬಿಕೆಗೂ ಸತ್ಯದ ಪರಿಜ್ಞಾನಕ್ಕೂ ನಿತ್ಯ ಜೀವದ ನಿರೀಕ್ಷೆಯೇ ಆಧಾರ ಅಂತ ಹೇಳ್ತಾನೆ. ಅಂದರೆ ನಿರೀಕ್ಷೆ ಯಾವುದ್ರ ಮೇಲೆ ಅಂತಂದರೆ, ನಿತ್ಯ ಜೀವದ ನಿರೀಕ್ಷೆಗೆ ಆಧಾರ ಯಾವುದು ಅಂತಂದರೆ ನಂಬಿಕೆ ಮತ್ತು ಸತ್ಯದ ಪರಿಜ್ಞಾನ. ಸತ್ಯದ ಪರಿಜ್ಞಾನ ಇದ್ದರೆ ಆ ಸತ್ಯದ ಒಂದು ಪರಿಜ್ಞಾನಕ್ಕೆ ನಾನು ವಿಧೇಯನಾಗ್ತೀನಿ. ವಿಧೇಯನಾದರೆ ನನಗೇನಾಗುತ್ತದೆ? ನಿತ್ಯ ಜೀವದ ನಿರೀಕ್ಷೆ ನನಗೆ ಆಧಾರ ಆಗುತ್ತೆ. ನಿತ್ಯ ಜೀವದ ನಿರೀಕ್ಷೆಗೆ ಆಧಾರ ಯಾವುದು ಅಂತಂದರೆ ಸತ್ಯ ಮತ್ತು ಸತ್ಯದ ಒಂದು ನಂಬಿಕೆ ಅಂತ ಹೇಳ್ತಾನೆ. ಹಾಗಾಗಿ ಸತ್ಯಕ್ಕೆ ನಾವು ವಿಧೇಯರಾಗಲಿಲ್ಲ ಅಂತಂದರೆ, ಸತ್ಯವನ್ನು ನಾವು ಕೈಕೊಂಡು ನಡೀಲಿಲ್ಲ ಅಂತಂದರೆ ನಾವು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಇದ್ದರೂ ಕೂಡ ವೇಸ್ಟ್, ಅದು ಅಸಾಧ್ಯ ಆಗುತ್ತೆ ಅಂತೇಳಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆಯಲ್ಲಿ ವಿಷಯವನ್ನು ಗಮನಿಸಿದರೆ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ರಿಂದ 5ನೇ ವಚನ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 3ರಿಂದ 5ನೇ ವಚನದಲ್ಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೂ ದೇವರೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ತನ್ನ ಮಹಾಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು, ಅಂಡರ್ಲೈನ್ ಮಾಡ್ಕೊಳ್ಳಿ, ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ, ಕಳಂಕ, ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ ಅಂತ ಹೇಳ್ತಾನೆ. ಅಂತ ಅದ್ಭುತವಾದಂಥ ಮಾತು. ನಾವು ನಂಬ್ತೀವಿ ಅಂತ ಹೇಳ್ತೇನೆ. ಸೊ ನಂಬಿಕೆಗೆ ಆಧಾರ ಏನು? ಸತ್ಯ. ಆ ಸತ್ಯವನ್ನು ನಾವು ನಂಬ್ತೀವಿ, ಆ ನಂಬಿಕೆಗೆ ವಿಧೇಯತೆಯನ್ನು ತೋರಿಸ್ತೀವಿ, ಆ ವಿಧೇಯತೆ ನಮಗೆ ನಿರೀಕ್ಷೆಯನ್ನು ಅನುಗ್ರಹಿಸ್ತದೆ ಅಂತ ಹೇಳ್ತೇನೆ. ಸತ್ಯ, ನಂಬಿಕೆ, ವಿಧೇಯತೆ ಇಲ್ಲ ಅಂತಂದರೆ ನಿರೀಕ್ಷೆನೂ ಕೂಡ ವ್ಯರ್ಥ ಅಂತ ಹೇಳ್ತಾನೆ. ಭಾಳ ಅದ್ಭುತವಾದಂಥ ಮಾತು ಪ್ರೇರೆ. ಸೊ ಈ ನಿರೀಕ್ಷೆ ನಮಗೇನಾಗುತ್ತೆ ಅಂತಂದರೆ, ನಮಗೆ ನಮ್ಮ ಪ್ರಾಣಕ್ಕೆ ಲಂಗರ ಅಂತ ಹೇಳ್ತಾನೆ. ಇನ್ನೊಂದು ಕಡೆ
ಈ ನಿರೀಕ್ಷೆ ಅನ್ನುವಂಥದ್ದು ನಮ್ಮ ಪ್ರಾಣಕ್ಕೆ ಲಂಗರ. ಲಂಗರ್ ಅಂತಂದರೆ ಈ ದೊಡ್ಡ ದೊಡ್ಡ ಬೋಟ್ಗಳು ಸಮುದ್ರದಲ್ಲಿ ಆ ಅಲೆಗಳಿಂದ ಒಡ್ಕೊಂಡು ಹೋಗ್ಬಾರ್ದಂತೇಳಿ ದೊಡ್ಡದು ಕಬ್ಬಣನ ಕೆಳಗಡೆ ಇಳಿಸ್ಬಿಡ್ತಾರೆ, ಲಂಗರ್ ಅಂತೇಳಿ. ಅದಕ್ಕೇನಂತಾರೆ ಇಂಗ್ಲೀಷ್ನಲ್ಲಿ ಆ್ಯಂಕರ್. ಆ್ಯಂಕರ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ, ಆ್ಯಂಕರ್. ಆ ಆ್ಯಂಕರ್ ಏನು ಮಾಡುತ್ತೆ ಅಂತಂದರೆ ಬೋಟನ್ನ ಆ ಕಡೆ ಈ ಕಡೆ ಹೋಗ್ಲಾರ್ದಂಗೆ ಹಿಡಿದಿಟ್ಕೊಳ್ತದೆ. ಸೊ ಹಾಗೆಯೇ ಈ ನಮ್ಮ ನಂಬಿಕೆ ಅನ್ನುವಂಥದ್ದು, ಸತ್ಯ ಅನ್ನುವಂಥದ್ದು, ವಿಧೇಯತೆ ಅನ್ನುವಂಥದ್ದು ನಮ್ಮ ಪ್ರಾಣಕ್ಕೆ, ನಮ್ಮ ಆತ್ಮಕ್ಕೆ ಲಂಗರು ಅಂತ ಹೇಳ್ತಾನೆ. ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ ಈ ವಿಷಯನ ನಾವು ಗಮನಿಸ್ತೇವೆ. ಇಬ್ರಿಯರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ, ಇಬ್ರಿಯರು ಬರೆದ ಪತ್ರಿಕೆ 6ನೇ ಅಧ್ಯಾಯ, ಇಬ್ರಿಯರು ಬರೆದ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನದಲ್ಲಿ, ಈ ಆಧಾರಗಳನ್ನು ಕೊಟ್ಟಿದ್ದರಲ್ಲಿ ದೇವರು ಸುಳ್ಳಾಡಿರಲಾರನು. ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರದ ಹಾಗಿದ್ದು ಭರವಸಕ್ಕೆ ಯೋಗ್ಯವಾದದ್ದು, ಸ್ಥಿರವಾದದ್ದೂ ಆಗಿದೆ ಅಂತ ಹೇಳ್ತಾನೆ. ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರದ ಹಾಗಿದ್ದು ಭರವಸೆಗೆ ಯೋಗ್ಯವಾದದ್ದು, ಸ್ಥಿರವಾದದ್ದೂ ಆಗಿದೆ ಅಂತ ಹೇಳ್ತಾನೆ. ಅಂದರೆ ನಿರೀಕ್ಷೆ ಅನ್ನುವಂಥದ್ದು ಏನು ಅಂತಂದರೆ ನಮ್ಮ ಪ್ರಾಣಕ್ಕೆ, ನಮ್ಮ ಆತ್ಮಕ್ಕೆ ಲಂಗರ ಅದು ಅಂತ ಹೇಳ್ತಾನೆ. ಹಾಗಾಗಿ ಆ ನಿರೀಕ್ಷೆಗೆ ಆಧಾರ ಏನು ಅಂತಂದರೆ ನಂಬಿಕೆ. ನಂಬಿಕೆಗೆ ಆಧಾರ ಏನು ಅಂತಂದರೆ ಸತ್ಯ ಅಂತ ಹೇಳ್ತಾನೆ. ಸತ್ಯ, ನಂಬಿಕೆ, ವಿಧೇಯತೆ, ಈ ಮೂರುಗಳು ಕೂಡ ನಿರೀಕ್ಷೆಯನ್ನು ಉಂಟು ಮಾಡ್ತದೆ ಅಂತ ಹೇಳ್ತಾನೆ. ಈ ನಿರೀಕ್ಷೆ, ಈ ಮೂರುಗಳೊಟ್ಟಿಗೆ ಇದ್ದಾಗ ಅವುಗಳ ಬಗ್ಗೆ ಯೋಚನೆ ಮಾಡಬೇಕು. ಅವುಗಳ ಬಗ್ಗೆ ನಾನು ಸ್ವತಂತ್ರಿಸ್ಕೊಳ್ತೀನಿ ಅಂತಂದರೆ ಅದಕ್ಕೊಂದು ಅರ್ಥ ಇದೆ. ನಂಬಿಕೆ ಇಲ್ಲ, ಸತ್ಯದ ಪರಿಜ್ಞಾನ ಇಲ್ಲ, ವಿಧೇಯತೆ ಇಲ್ಲ ಅಂತಂದರೆ ನಾನು ನಿತ್ಯ ಜೀವದ ನಿರೀಕ್ಷೆಯನ್ನು ಮಾಡೋದ್ರಲ್ಲಿ ಏನು ಲಾಭ ಇದೆ? ಅದು ಅಸಾಧ್ಯ ಅಂತ ಹೇಳ್ತಾರೆ, ಅಸಾಧ್ಯ. ಸೊ ಹಾಗಾಗಿ ಪ್ರಿಯರೇ, ಕೊನೆಯದಾಗಿ ಇನ್ನೊಂದೇ ಒಂದು ಪಾಯಿಂಟ್ ಇದೆ. ಏನಪ್ಪ ಅಂತಂದರೆ, ನಾವು ಸ್ಟಡಿ ಮಾಡ್ದೇನೆ, ನಾವು ಅಭ್ಯಾಸ ಮಾಡ್ದೇನೆ ನಾವು ಬೆಳೆಯೋಕ್ಕಾಗಲ್ಲ. ನಾವು ಬೆಳಿಬೇಕು. ನಾವು ಬೆಳಿಬೇಕು ಅಂದರೆ ಏನು ಮಾಡಬೇಕು? ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಲಿಲ್ಲ ಅಂದರೆ ನಾವು ಬೆಳೆಯೋಕ್ಕಾಗಲ್ಲ. ಸೊ ಬೆಳೆದೇ ಇದ್ದರೆ ನಿರೀಕ್ಷೆ ಕೂಡ ಅದು ಅಸಾಧ್ಯ ಆಗುತ್ತೆ ಪ್ರಿಯರೇ. ಅದಕ್ಕೆ ತಿಮೋತಿಗೆ ಪೌಲ ಅಂತಾನೆ, ನಾನು ಬರುವವರೆಗೂ ಕೂಡ ನೀನು ವೇದ ಪಾರಾಯಣವನ್ನು, ಪ್ರಸಂಗವನ್ನು ನೀನು ಮಾಡ್ತಾನೇ ಇರಬೇಕು ಅಂತ ಹೇಳ್ತಾನೆ. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಈ ವಿಷಯವನ್ನು ಗಮನಿಸ್ತೇವೆ. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಿಂದ 11-12 ವಚನವನ್ನು ಸರಿ ಗಮನಿಸೋಣ. 11, 12, 13. 1 ತಿಮೋತಿ 4ನೇ ಅಧ್ಯಾಯ 11, 12, 13. ಈ ಸಂಗತಿಗಳನ್ನು ಆಜ್ಞಾಪಿಸಬೇಕು ಮತ್ತು ಬೋಧಿಸಬೇಕು. ಯವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ, ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ವೆರಿ ಇಂಪಾರ್ಟೆಂಟ್. 13ನೇ ವಚನ, ನಾನು ಬರುವ ತನಕ ವೇದ ಪಾರಾಯಣವನ್ನು, ಪ್ರಸಂಗವನ್ನು, ಉಪದೇಶವನ್ನು ಮಾಡುವುದರಲ್ಲಿ ಆಸಕ್ತನಾಗಿರು ಅಂತ ಹೇಳ್ತಾನೆ. ಇವತ್ತು ನಿಮ್ಮ ಮುಂದೆ ಈ ಪಾಠನ ಮಾಡಬೇಕಾದ್ರೆ ಏನು ಇದ್ದಕ್ಕಿದ್ದಂಗೆ ದೇವರು ನನಗೆ ಮಾತಾಡ್ತಾನೆ ನೇರವಾಗಿ ಅಂತಂದರೆ ಅದು 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 ಅಸತ್ಯ. ಅದು ದೇವರು ನಮಗೆ ಗ್ರಂಥ ಕೊಟ್ಟಿದ್ದಾನೆ, ಅದನ್ನು ಅಭ್ಯಾಸ ಮಾಡು. ಸತ್ಯವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಉಪದೇಶ ಮಾಡು. ಯಾರಿಗೆ ಹೇಳಿದ್ರು, ಯಾವಾಗ ಹೇಳಿದ್ರು, ಈ ಪಾಠ ನೀನು ಆಯ್ದುಕೊಂಡಿದೆಯಲ್ಲ, ಈ ಪಾಠಕ್ಕೆ ವಾಕ್ಯಗಳ ಆಧಾರ ಏನು, ಈ ಪಾಠಕ್ಕೆ ಆಧಾರವಾಗಿರ್ತಕ್ಕಂಥ ಸಂದರ್ಭಗಳು ಯಾವ್ಯಾವ ಇದ್ದಾವೆ, ಇವುಗಳನ್ನೆಲ್ಲ ಸ್ಟಡಿ ಮಾಡ್ಬೇಕು. ನಾವೆಲ್ಲ ಸ್ಟಡಿ ಮಾಡಿ ಅದರ ಪ್ರಕಾರ ನಾವು ಉಪದೇಶ ಮಾಡಬೇಕಾಗತ್ತೆ. ಆಗಲೇ ನಾವು ಬೆಳಿತೀವಿ. ಅದನ್ನು ಹೊರತುಪಡಿಸಿ ದೇವರೇ ನಾನು ಇವಾಗ ಮಾತಾಡ್ತಾ ಇದ್ದೀನಿ, ನೀನು ಬಂದು ನನ್ನ ಬಾಯಿ ಮುಖಾಂತರ ಮಾತಾಡು, ನನ್ನ ಬಾಯಿಗೆ ನೀನು ಬಾಯಾಗಿದ್ದು ಮಾತಾಡು, ಪರಿಶುದ್ಧಾತ್ಮನೇ ನೀನು ಮಾತಾಡು. ಹೌದಪ್ಪ, ನೀನು ಮಾತಾಡೋದಕ್ಕೆ ದೇವರೆಲ್ಲ ಸಿಸ್ಟಮೆಟಿಕ್ ಕೊಟ್ಟಿದ್ದಾನೆ. ಆ ಸಿಸ್ಟಮ್ ಪ್ರಕಾರ ಬರಬೇಕು. ನೀನು ಆ ಸಿಸ್ಟಮ್ ಪ್ರಕಾರ ನೀನು ಉಪದೇಶ ಮಾಡಬೇಕು. ಅದಕ್ಕೆ ಪೌಲನು ತಿಮೋತಿಗೆ ಹೇಳ್ತಾ ಇದ್ದಾನೆ, ನಾನು ಬರುವ ತನಕ ವೇದ ಪಾರಾಯಣವನ್ನು ಮಾಡು, ವೇದ ಪಾರಾಯಣ ಮಾಡ್ತಾನೆ ಇರು. ಅದಕ್ಕೆ ಕೀರ್ತನೆ ಗ್ರಂಥ 1ನೇ ಕೀರ್ತನೆಯಲ್ಲಿ ಕೂಡ ನಾವು ಗಮನಿಸ್ತೀವಿ ಆ ಮಾತನ್ನು. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರವರನ್ನು ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯನು. ಹಗಲಿರುಳು ಧ್ಯಾನಿಸು, ಅವುಗಳಲ್ಲಿ ನಿತ್ಯ ಜೀವ ಇದೆ. ಆ ಮಾತುಗಳನ್ನು ಕೈಕೊಂಡಿಡಿ, ನಿನ್ನ ಬದುಕು ಉದ್ಧಾರ ಆಗುತ್ತೆ. ನಿನ್ನ ಬದುಕು ನಿತ್ಯ ಜೀವನ ಸ್ವತಂತ್ರಿಸ್ಕೊಳ್ತದೆ. ನಿನ್ನ ಬದುಕು ಅನೇಕರಿಗೆ ಆದರ್ಶವಾಗ್ತದೆ. ನಿನ್ನ ಬದುಕಿನಲ್ಲಿ ದೇವರು ಇದ್ದಾನೆಂಬುದಾಗಿ ನೀನು ತೋರಿಸ್ಕೊಡ್ತೀಯ. ದೇವರು ನಿನ್ನ ಬದುಕಿನಲ್ಲಿ ಇದ್ದಾನೆ ಅಂತೇಳಿ ಆ ಮೂಲಕ ಗೊತ್ತಾಗುತ್ತೆ. ಅದಕ್ಕೆ ವೇದ ಪಾರಾಯಣ, ಸ್ಟಡಿ. ವಿತೌಟ್ ಸ್ಟಡಿ ವಿ ಕುಡ್ ನಾಟ್ ಗ್ರೋತ್. ಸ್ಟಡಿ ಇಲ್ಲದೆ ನಾವು ಬೆಳೆಯೋಕ್ಕಾಗಲ್ಲ. ನಾವು ಬೆಳೀಲಿಲ್ಲ ಅಂತಂದರೆ ನಿತ್ಯ ಜೀವನ ನಿರೀಕ್ಷೆ ಮಾಡೋದು ಅದು ಅಸಾಧ್ಯ.
ಸೊ ನಾವು ಬೆಳಿಬೇಕು, ಅಭ್ಯಾಸ ಮಾಡದೆ ನಾವು ಬೆಳೆಯೋಕ್ಕಾಗಲ್ಲ. ಗ್ರೌತ್ ವಿತೌಟ್ ಸ್ಟಡಿ, ಬೆಳೆಯುವಂಥದ್ದು ವಿತೌಟ್ ಸ್ಟಡಿ ಇಲ್ಲದೆ ನಾವು ಬೆಳೆಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ತಿಮೋತಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಕೂಡ ವಿಷಯವನ್ನು ಗಮನಿಸಿದ್ರೆ, ತಿಮೋತಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಲ್ಲಿ ಸಂಗತಿಯನ್ನು ನಾವು ಆಲೋಚನೆ ಮಾಡೋಣ. ತಿಮೋತಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಲ್ಲಿ, ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸಪಡು, ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನೂ ಆಗಿರು ಅಂತ ಹೇಳ್ತಾನೆ. ಸತ್ಯವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಉಪದೇಶ ಮಾಡು. ಯಾಕಂತಂದರೆ ಈ ಉಪದೇಶದಲ್ಲಿಯೇ ಒಂದು ಆತ್ಮವನ್ನು ರಕ್ಷಿಸುವಂತಹ ಸಾಮರ್ಥ್ಯ ಇದೆ. ನೀನು ಉಪದೇಶದಲ್ಲಿ ತಪ್ಪಿದರೆ ನೀನು ತಪ್ತೀಯ, ನೀನು ಉಪದೇಶ ಕೇಳುವಂಥವರನ್ನು ಕೂಡ ತಪ್ಪಿಸ್ತೀಯ. ಹಾಗಾಗಿ ನೀನು ಮಾತಾಡುವುದರಲ್ಲಿ ನಿಧಾನವಾಗಿರು, ಕೇಳುವುದರಲ್ಲಿ ತೀವ್ರವಾಗಿರು ಅಂತೇಳಿ ಯಾಕೋಬನ ಪತ್ರಿಕೆಯಲ್ಲಿ ಹೇಳ್ತಾನೆ. ಉಪದೇಶ ಏನು ಬೇಕಾದ್ರೆ ಉಪದೇಶ ಮಾಡಂಗಿಲ್ಲ. ಈ ಉಪದೇಶನ ದೇವರು ಡಿಸೈನ್ ಮಾಡಿದ್ದಾನೆ. ಇದೇ ಉಪದೇಶ ಇರಬೇಕು, ಹಿಂಗೆ ಉಪದೇಶ ಮಾಡಬೇಕು ಅನ್ನುವಂಥದ್ದನ್ನು ಅದಕ್ಕೆ ಮುದ್ರೆ ಹಾಕಿದ್ದಾನೆ ದೇವರು. ಇದ್ರ ಮೂಲಕವಾಗಿಯೇ ಪ್ರತಿಯೊಬ್ಬ ಮನುಷ್ಯನ ರಕ್ಷಣೆ ಹೊಂದಬೇಕು. ಇದರ ಮೂಲಕವಾಗಿಯೇ ಪ್ರತಿಯೊಬ್ಬನು ನಿತ್ಯ ಜೀವನ ಸ್ವತಂತ್ರಿಸ್ಕೊಳ್ಬೇಕು. ಇದನ್ನು ಹೊರತುಪಡಿಸಿ ನಿತ್ಯ ಜೀವನ ಸ್ವತಂತ್ರಿಸ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಅಭ್ಯಾಸ ಮಾಡಬೇಕು, ಸ್ಟಡಿ ಮಾಡಬೇಕು, ಆ ಮೂಲಕ ನಾವು ಬೆಳಿಬೇಕು. ಬೆಳೆಯದೆ ನಿತ್ಯ ಜೀವನ ನಿರೀಕ್ಷೆ ಮಾಡುವುದು ಅದು ಅಸಾಧ್ಯ ಅಂತ ಹೇಳ್ತದೆ ಗ್ರಂಥ, ಅಸಾಧ್ಯ ಅಂತ ಹೇಳ್ತದೆ. ಸೊ ಹಾಗಾಗಿ ನಿಮ್ಮನ್ನು ನೀವು ದೇವರ ವಾಕ್ಯಗಳಿಗೆ ನೀವು ಒಪ್ಪಿಸ್ಕೊಡ್ಬೇಕು ಅಂತ ಹೇಳ್ತದೆ ಗ್ರಂಥ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯದಲ್ಲಿ ಪೌಲನು ಎಫೆಸದಲ್ಲಿರ್ತಕ್ಕಂಥ ಸಭೆಯ ಹಿರಿಯರನ್ನು ಕರೆ ಕಳಿಸಿ, ನಾನು ಹೋಗ್ತೀನಿ, ದೇವರ ಸಂಕಲ್ಪವನ್ನೆಲ್ಲ ಯಾವುದು ಮುಚ್ಚುಮರೆ ಇಲ್ಲದೆ ಎಲ್ಲನೂ ಕೂಡ ನಿಮಗೆ ಹೇಳಿದೆ, ನನಗಿನ್ನೇನಾಯಿತು, ವಯಸ್ಸಾಯಿತು, ಮತ್ತೆ ನಿಮಗೆ ಸಿಗ್ತೀನೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ದೇವರು ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂಥ ಸಭೆಯನ್ನು, ಅಂದರೆ ಯೇಸು ಕ್ರಿಸ್ತನು ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂಥ ಸಭೆಯನ್ನು ಕಾಪಾಡುವುದಕ್ಕೆ ದೇವರು ನಿಮ್ಮನ್ನೇ ಆ ಇಂಡಿನಲ್ಲಿ ಅಧ್ಯಕ್ಷರಾಗಿಟ್ಟಿರೋದ್ರಿಂದ ನಿಮ್ಮ ವಿಷಯದಲ್ಲಿ, ಇಂಡಿನ ವಿಷಯದಲ್ಲಿ ನೀವು ಜಾಗರೂಕರಾಗಿರ್ರಿ. ನಾನು ಹೋದ ಮೇಲೆ ಕ್ರೂರವಾದ ತೋಳುಗಳು ನಿಮ್ಮೊಳಗೆ ಬರ್ತವೆ, ಹೊರಗಿನಿಂದ ಬರ್ತವೆ, ಮತ್ತು ಒಳಗಡೆಯಿಂದನೇ ಕೆಲವು ಜನ ಎದ್ದು ಬಿಟ್ಟು ವ್ಯತ್ಯಾಸ ಉಪದೇಶಗಳನ್ನು ಮಾಡ್ತಾರೆ. ಹಾಗಾಗಿ ಬಿ ಕೇರ್ಫುಲ್ ಅಂತೇಳಿ ಎಲ್ಲ ಎಚ್ಚರಿಕೆ ಸಂದೇಶಗಳನ್ನೆಲ್ಲ ಹೇಳಿದ ಮೇಲೆ ಲಾಸ್ಟಿಗೆ ಏನು ಮಾಡ್ತಾನೆ ಅಂತಂದರೆ ಪೌಲ, ನಾನೀಗ ನಿಮ್ಮನ್ನು ಕ್ರಿಸ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸ್ಕೊಡ್ತೇನೆ ಅಂತ ಹೇಳ್ತಾನೆ. ಅಂದರೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕು. ಯಾವುದಕ್ಕಂತಂದರೆ ದೇವರ ವಾಕ್ಯಗಳಿಗೆ ಒಪ್ಪಿಸ್ಕೊಡ್ಬೇಕು. 20ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯ 32ನೇ ವಚನದಲ್ಲಿ, ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ ಅಂತ ಹೇಳ್ತಾನೆ. ಅಂದರೆ ನಮ್ಮನ್ನು ನಾವು ಯಾರಿಗೂ ಒಪ್ಪಿಸ್ಕೊಡ್ಬೇಕಂತಂದರೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಒಪ್ಪಿಸ್ಕೊಡ್ಬೇಕು, ಆತನ ಕೃಪಾವಾಕ್ಯಕ್ಕೆ ನಮ್ಮನ್ನು ನಾವು ಒಪ್ಪಿಸ್ಕೊಡ್ಬೇಕು. ಇವರು ಹೇಳುವಂಥದ್ದು ಹೌದೋ ಅಲ್ಲೋ ಅನ್ನೋದನ್ನು ಅಂತಿಮವಾಗಿ ನಿರ್ಧರಿಸುವಂಥದ್ದು ದೇವರ ವಾಕ್ಯಗಳೇ. ಸೊ ಹಾಗಾಗಿ ನಾವು ಬೆಳಿಬೇಕು ಅಂತ ಹೇಳ್ತಾನೆ. ಸೊ ಹಾಗಾಗಿ ಇಂಥ ಒಂದು ಮಾತುಗಳಿಗೆ ಬಹಳ ಬೆಲೆ ಇದೆ ಪ್ರಿಯರೇ. ಅದಕ್ಕೆ ಯೇಸು ಕ್ರಿಸ್ತನವರು ಮಾರ್ಕನ ಬರೆಸುವಾರ್ತೆ 13ನೇ ಅಧ್ಯಾಯ 31ನೇ ವಚನದಲ್ಲಿ ಆತನು ಬಹಳ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾನೆ. ಮಾರ್ಕನ ಬರೆಸುವಾರ್ತೆ 13ನೇ ಅಧ್ಯಾಯ 31ನೇ ವಚನದಲ್ಲಿ ಏನು ಹೇಳ್ತಾನೆ ಅಂತಂದರೆ, ಆಕಾಶವು ಭೂಮಿಯು ಅಳಿದು ಹೋಗ್ತವೆ, ಆದರೆ ನನ್ನ ಮಾತುಗಳು ಅಳಿದು ಹೋಗಲಾರವು ಅಂತ ಹೇಳ್ತಾನೆ. ಅಂದರೆ ಎಷ್ಟು ಬೆಲೆ ಇದೆ ದೇವರ ವಾಕ್ಯಗಳಿಗೆ ಅಂತ ಹೇಳ್ತಾನೆ. 13ನೇ ಅಧ್ಯಾಯ 31ನೇ ವಚನದಲ್ಲಿ ನಿಮಗೆ ಸತ್ಯವಾಗಿ ಹೇಳ್ತೇನೆ, ಭೂಮಿ ಆಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮತ್ತಾನು ಬರೆಸುವಾರ್ತೆ 7ನೇ ಅಧ್ಯಾಯದ ಕೊನೆಯ ವಚನಗಳಲ್ಲಿ ಹೇಳ್ತಾನೆ, ಈ ನನ್ನ ಮಾತುಗಳನ್ನು ಕೇಳಿ ಅವುಗಳ ಪ್ರಕಾರ ತನ್ನ ಬದುಕುಗಳನ್ನು ಕಟ್ಟಿಕೊಳ್ತಕ್ಕಂಥವನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡಂಥ ಬುದ್ಧಿವಂತನಿಗೆ ಹೋಲಿಕೆ ಆಗಿದ್ದಾರೆ ಅಂತ ಹೇಳ್ತಾನೆ. ಪ್ರವಾಹಗಳು ಬಂದು, ಬಿರುಗಾಳಿ ಬಂದು ಬಡಿದ್ರು ಅದು ಬಿದ್ದು ಹೋಗಲಿಲ್ಲ, ಸ್ಥಿರವಾಗಿ ನಿಂತ್ಕೊಳ್ತು ಅಂತ ಹೇಳ್ತಾನೆ. ಸೊ ನಮ್ಮನ್ನು ನಾವು ದೇವರ ವಾಕ್ಯಗಳಿಗೆ ಒಪ್ಪಿಸ್ಕೊಡ್ಬೇಕು. ನಾವು ದೇವರ ವಾಕ್ಯದಲ್ಲಿ ಬೆಳೀತಾ ಬರಲಿಲ್ಲ ಅಂತಂದರೆ ನಮಗೆ ನಾವೇ ಮೋಸಗೊಳಿಸ್ಕೊಳ್ತೀವಿ ಅಂತ. ನಾವು ಬೆಳಿಲಿಲ್ಲ, ನಾವು ಗ್ರೋತ್ ಆಗಬೇಕು. ಯಾವಾಗ ಗ್ರೋತ್ ಆಗ್ತೀವಿ? ಸ್ಟಡಿ ಮಾಡಿದ್ರೆ ನಾವು ಗ್ರೋತ್ ಆಗ್ತೀವಿ ನಾವು. ಸೊ ಗಲಾತ್ಯ ಪತ್ರಿಕೆಯಲ್ಲಿ ಕೊನೆಯ ವಚನ ನೋಡ್ಕೊಂಡು ಮುಗಿಸ್ಬಿಡೋಣ. ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ವಿಶೇಷವಾದ ಮಾತು ಹೇಳ್ತಾನೆ. 7ನೇ ವಚನದಲ್ಲಿ, ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಮೋಸ ಹೋಗಬೇಡ್ರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ದೇವರು ಇವತ್ತು ನಮಗೆ ಕೃಪೆ ಮೇಲೆ ಕೃಪೆಯನ್ನು ವಿಸ್ತರಿಸ್ತಾ ಇದ್ದಾನೆ ತನ್ನ ಮಗನಾದಂಥ ಯೇಸು ಕ್ರಿಸ್ತನ ಮುಖಾಂತರ. ಅರ್ಹತೆ ಇಲ್ಲದೆ ಇದ್ದರೂ ಕೂಡ ಅರ್ಹತೆಯನ್ನು ಕೊಡ್ತಾ ಇದ್ದಾನೆ. ನಮ್ಮ ಕಣ್ಣು ಮುಂದೆ ಎಷ್ಟೋ ಜನರು ಮಂಡಿಗೆ ಮಣ್ಣಾಗಿ ಧೂಳಾಗಿ ಅವರು ಭೂಗರ್ಭದಲ್ಲಿ ತಮ್ಮ ದೇಹಗಳನ್ನು ಬೆರ್ತೋಗ್ದು, ಸತ್ಯನ ಕಾಣದೆ, ಸತ್ಯನ ಅರಿಯದೆ
ದೈವಿಕ ಚಿಂತನೆಗಳು, ದೈವಿಕ ಸಂಕಲ್ಪದ ಸಂಗತಿಗಳು ಗೊತ್ತಾಗದೇನೆ ಯಾವ ಸ್ಥಿತಿಯಲ್ಲಿದ್ದಾರೋ ಅದು ದೇವ್ರಿಗೂ ಗೊತ್ತು, ಅವ್ರಿಗೂ ಗೊತ್ತು ಪ್ರೇರೆ. ಇವತ್ತು ದೇವರು ನಮ್ಮ ಪ್ರೀತಿ ಮಾಡ್ತಾ ಇದ್ದಾನೆ, ಈ ಭೂಮಿ ಮೇಲೆ ನಮ್ಮನ್ನು ಬದುಕಿಸ್ತಾ ಇದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ನೀತಿವಂತರೆಂಬುದಾಗಿ ನಿರ್ಣಯಿಸಿದ್ದಾನೆ. ನಿತ್ಯ ಜೀವದ ನಿರೀಕ್ಷೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಆ ನಿರೀಕ್ಷೆಯನ್ನು ಸ್ವತಂತ್ರಿಸಿಕೊಳ್ಳುವಂಥ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಏನು ಮಾಡಬೇಕು ಅಂತಂದರೆ, ಮಾಡಬೇಕಪ್ಪ ಅಂತಂದರೆ ನಾವು ಉಪದೇಶ ಮಾಡಬೇಕು, ಕಲಿಸ್ಬೇಕು, ಬೋಧನೆ ಮಾಡಬೇಕು. ಆಗ ಅವರು ಕ್ರೈಸ್ತರಾಗ್ತಾರೆ. ಕಲಿಸದೆ ಉಪದೇಶಿಸದೆ ಒಬ್ಬರು ಕ್ರೈಸ್ತರಾದರೆ ಅದು ಅಸಾಧ್ಯ. ಕಲಿಸದೆ ಉಪದೇಶಿಸದೆ ಬೋಧಿಸದೆ ಕ್ರೈಸ್ತರಾಗುವಂಥದ್ದು ಅದು ಅಸಾಧ್ಯ ಪ್ರೇರೆ. ಇವತ್ತು ತುಂಬ ಜನ ಬಿದ್ದೋಗ್ತಾರೆ, ಆ ರೀತಿಯಾಗಿ ಬಿದ್ದೋಗ್ತಾರೆ. ಇವತ್ತು ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ ಒಬ್ಬರು ಹುಟ್ಟಿದ್ರು ಅಂತ ಇಟ್ಕೊಳ್ಳಿ, ಅಯ್ಯೋ ಅವರೆಲ್ಲ ಅವ್ರ ಅಪ್ಪನೇ ಪ್ರೀಚರ್ ಬಿಡಪ್ಪ ಅಂತ ಹೇಳ್ಬಿಟ್ಟು ಅವ್ರ ಮಗಳಿಗೆ ಏನು ಉಪದೇಶ ಮಾಡೋದು ಅವಶ್ಯಕತೆ ಇಲ್ಲ. ಏನೋ ಇದೊಂದು ಪ್ರಕ್ರಿಯೆ ಅಷ್ಟೇ, ಒಂದು ಬ್ಯಾಪ್ಟಿಸಮ್ ಅನ್ನೋದು, ಒಂದು ದೀಕ್ಷಾ ಅನ್ನೋದು ಏನೋ ಒಂದು ಪ್ರಕ್ರಿಯೆ ಅಷ್ಟೇ. ಆಯಿತು, ಯಾವಾಗ ಒಂದು ಒಳ್ಳೆ ದಿನ ನೋಡೋದು, ಅದಕ್ಕೂ ಆಯ್ತು, ಆ ಕಾರ್ಯಕ್ರಮ ಮುಗಿದೋಯ್ತು. ಉಪದೇಶ ಮಾಡಬೇಕು, ಬೋಧಿಸಬೇಕು. ಆಗಲೇ ಆ ವ್ಯಕ್ತಿ ಸ್ಥಿರವಾಗಿ ನಿಲ್ಲೋದಕ್ಕೆ ಸಾಧ್ಯ. ಅದನ್ನು ಹೊರತುಪಡಿಸಿ ಯಾವುದೋ ಒಂದು ಸಂಪ್ರದಾಯ, ಒಂದು ಮನುಷ್ಯ ಕಲ್ಪಿತವಾದಂಥ ಕಟ್ಟಳೆ ಥರ ನಾನು ಅದನ್ನು ನಡೆಸ್ಕೊಂಡು ಹೋಗ್ತೀನಿ ಅಂತಂದರೆ ಅದು ಅಸಾಧ್ಯ. ಆ ನಿರೀಕ್ಷೆ ನಮಗೆ ಅಸಾಧ್ಯ ಆಗುತ್ತೆ. ಆಮೇಲೆ ಒಂದು ಬೀಜನ ಬಿತ್ತಿ ನಾವು ಅನೇಕ ವಿಧವಾದಂಥ ಬೆಳೆಗಳನ್ನು ಕೊಯ್ಯುವಂಥದ್ದು ಅದು ಅಸಾಧ್ಯ. ಹಾಗಾಗಿ ನಾನು ಶರೀರ ಭಾವದಿಂದ ಏನು ಬಿತ್ತಿದ್ದೀನೋ ನಾನು ಅದನ್ನೇ ಕೊಯ್ತೀನಿ, ಆತ್ಮನ ಅನುಸಾರವಾಗಿ ಏನು ಬಿತ್ತಿದ್ದೀನೋ ಅದನ್ನೇ ನಾನು ಕೊಯ್ತೀನಿ. ಅದನ್ನು ಹೊರತುಪಡಿಸಿ ನಾನು ಒಂದು ಬೀಜ ಬಿತ್ತಿ ಬೇರೆ ಬೆಳೆಯನ್ನು ಕೊಯ್ತೀನಿ ಅಂತಂದರೆ ಅದು ಆಗೋದಿಲ್ಲ ಪ್ರೇರೆ. ಆಮೇಲೆ ಮುಂದುವರೆದ ಭಾಗದಲ್ಲಿ ರಕ್ಷಣೆಯನ್ನು ಹೊಂದಿರತಕ್ಕಂಥವ್ರು, ರಕ್ಷಿಸಲ್ಪಟ್ಟಂಥವರು ಸಹವಾಸದಲ್ಲಿರಬೇಕು. ಸಭೆಯ ಸೇವಾ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಬೇಕು, ಕೆಲಸ ಕಾರ್ಯಗಳನ್ನು ಮಾಡಬೇಕು. ಆಗಲೇ ಅವರು ಬೆಳೀತಾರೆ. ಅವರು ಇಲ್ಲ ಅಂತಂದರೆ ನಾನು ತಟಸ್ಥವಾಗಿದ್ದೀನಿ ಅಂತ ನಾವು ಬಿದ್ದೋಗ್ತಾರೆ. ಅದಕ್ಕೆಲ್ಲ ದೇವರು ಇವತ್ತು ನಮ್ಮನ್ನು ಕರೆದಿರೋದು. ಸೊ ಆ ರೀತಿ ನಾನು ತಟಸ್ಥವಾಗಿದ್ದರೆ ನಾನು ನಿರೀಕ್ಷಿಸುವಂಥದ್ದು ಅದು ಅಸಾಧ್ಯ ಆಗುತ್ತೆ. ಅದು ಆಮೇಲೆ ಮುಂದುವರೆದ ಭಾಗದಲ್ಲಿ ವಿಧೇಯತೆ ಇಲ್ಲದೇನೆ ನಾವು ನಿರೀಕ್ಷೆ ಮಾಡುವಂಥದ್ದು ಅದು ಅಸಾಧ್ಯ. ಸತ್ಯಕ್ಕೆ ನಾವು ವಿಧೇಯರಾಗಬೇಕು, ಆ ಸತ್ಯಕ್ಕೆ ನಂಬಿಕೆಯಿಂದ ನಾವು ವಿಧೇಯರಾಗಬೇಕು. ಆಗಲೇ ನಿರೀಕ್ಷೆಯನ್ನು ನಾವು ಸ್ವತಂತ್ರಿಸ್ಕೊಳ್ಳೋದಕ್ಕೆ ಸಾಧ್ಯ. ಅದು ಯಾವುದೂ ಇಲ್ಲದೇನೆ ಸುಮ್ಮನೆ ನಾನು ನಿರೀಕ್ಷೆಯನ್ನು ಇಟ್ಕೊಳ್ತೀನಿ ಅಂತಂದರೆ ಆ ನಿರೀಕ್ಷೆ ಅನ್ನುವಂಥದ್ದು ಅದು ಅಸಾಧ್ಯ ಆಗುತ್ತೆ ಅಂತ ಹೇಳ್ತಾನೆ. ಆಮೇಲೆ ನಾವು ಸ್ಟಡಿ ಆ್ಯಂಡ್ ಗ್ರೋತ್, ನಾವು ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿದಾಗಲೇ ನಾವು ಬೆಳಿತೀವಿ. ನಾವು ಸ್ಟಡಿ ಮಾಡಿಲ್ಲ ಅಂತಂದರೆ ನಾವು ಬೆಳೆಯೋಕ್ಕಾಗಲ್ಲ. ಬೆಳಿಲಿಲ್ಲ ಅಂತಂದರೆ ನಾವು ನಿರೀಕ್ಷೆ ಮಾಡೋದು ಕೂಡ ಅದು ಅಸಾಧ್ಯ ಅಂತ ಹೇಳ್ತಾನೆ. ಸೊ ಹಾಗಾಗಿ ವಿಷಯಗಳನ್ನು ಇನ್ನೊಂದು ಸಾರಿ ನೀವು ಮನೆಯಲ್ಲಿ ಅಭ್ಯಾಸ ಮಾಡಿ ವಿಷಯಗಳನ್ನ ತಿಳ್ಕೊಳ್ಳೋಣ. ನಾವೆಲ್ಲರೂ ಕೂಡ ಒಬ್ರನ್ನೊಬ್ಬರು ಬಲಪಡಿಸ್ಕೊಳ್ಳೋಣ, ಪ್ರೋತ್ಸಾಹಿಸ್ಕೊಳ್ಳೋಣ. ಅಸಾಧ್ಯವಾದವುಗಳನ್ನು ನಿರೀಕ್ಷಿಸುವುದು ಆ ರೀತಿಯಾದಂಥ ಆಲೋಚನೆಯಲ್ಲಿರದೆ ನಾವು ನಿರೀಕ್ಷಿಸುವಂಥವುಗಳು ಸಾಧ್ಯ ಇದೆ. ನಾವೇನು ನಿರೀಕ್ಷೆ ಮಾಡ್ತಾ ಇದೆಯೋ ಅದು ಸಾಧ್ಯ ಇದೆ. ಯಾಕೆಂತಂದರೆ ವಿತ್ ಗಾಡ್ ಆಲ್ ಈಸ್ ಪಾಸಿಬಲ್. ದೇವರಲ್ಲಿದ್ದರೆ ಅವೆಲ್ಲವೂ ಸಾಧ್ಯ. ದೇವರಲ್ಲಿ ಇಲ್ಲ ಅಂತಂದರೆ, ದೇವರ ವಾಕ್ಯದಲ್ಲಿ ಇಲ್ಲ ಅಂತಂದರೆ ಇಟ್ಸ್ ಇಂಪಾಸಿಬಲ್, ಅವು ಅಸಾಧ್ಯ ಆಗುತ್ತೆ. ಸೊ ಹಾಗಾಗಿ ದೇವರು ನಮಗೆ ಕೊಟ್ಟಂತಹ ಎಲ್ಲ ಒಂದು ಮೇಲುಗಳ ವಿಷಯದಲ್ಲಿ ನಾವು ಕೃತಜ್ಞತೆ ಉಳ್ಳವರಾಗಿ ನಿರೀಕ್ಷೆಯನ್ನು ನಾವು ಸಾಧ್ಯಗೊಳಿಸಿಕೊಳ್ಳಲಿಕ್ಕಾಗುವಂತೆ ನಮ್ಮ ಒಂದು ದಿನಗಳನ್ನು ಇನ್ನಷ್ಟು ಉತ್ತಮವಾದಂಥ ರೀತಿಯಲ್ಲಿ ರೂಪಿಸಿಕೊಳ್ಳಲಿಕ್ಕಾಗುವಂತೆ ದೇವರು ತಾನೇ ತನ್ನ ಮಗನಾದಂಥ ಯೇಸು ಕ್ರಿಸ್ತನ ಮುಖಾಂತರ ನಮ್ಮನ್ನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಬೆಳೆಸಲಿ, ಬಲಪಡಿಸಲಿ ಎಂಬುದಾಗಿ ನಿಮ್ಮನ್ನು ಎಚ್ಚರಿಸಿ ನನ್ನನ್ನು ನಾನು ಎಚ್ಚರಿಸ್ಕೊಂಡು ಈ ವಾಕ್ಯ ಭಾಗವನ್ನು ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ವಂದನೆಗಳು.